ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 11:30. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಕ್ಕ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲೈಕನ್ನ ಪ್ರೆಸ್ ಮಾಡಿ, ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವ್ಲಾಗ್ನ ಶೇರ್ ಮಾಡಿ ಅಂತ ಹೇಳ್ತಾ, ಬೆಳಗ್ಗೆಯಿಂದ ಲೀಟ್ರಲ್ಲಿ ತುಂಬ ಬ್ಯುಸಿ ಇದ್ದೆ. ಯಪ್ಪ, 2 ಮಕ್ಳು ಇರೋರ್ಗೆ ಗೊತ್ತೇ ಇರುತ್ತೆ, ತಿಂಡಿ, ಬ್ರೇಕ್ಫಾಸ್ಟ್, ಡಬ್ಬಿ, ಮನೆ ಕೆಲಸ. ಸೊ ಇವತ್ತೇನು ವಾರ ಇಲ್ಲ, ಬಟ್ ಆದರೂ ಪೂಜೆ ಗೀಜೆ ಎಲ್ಲ ಆಯಿತು. ಕೆಲಸ ಮಾಡಿ ಮಾಡಿ ಶೋಲ್ಡರ್ ಪೇಯ್ನ್ ಆಗಿಬಿಟ್ಟಿದೆ. ಸುಮಾರು ಜನ ಕಮೆಂಟಲ್ಲಿ ಹೇಳ್ತೀರಾ ಸ್ವಲ್ಪ ರೆಸ್ಟ್ ಮಾಡಿ, ಯಾರನ್ನಾದರೂ ಮನೆ ಕೆಲಸಕ್ಕೆ ಇಟ್ಕೊಳ್ಳಿ ಅಂತ. ನನಗೆ ಅಷ್ಟು ಒಗ್ಗೋದಿಲ್ಲ, ಯಾರನ್ನಾದರೂ ಮನೆ ಕೆಲಸಕ್ಕೆ ಇಟ್ಕೊಳ್ಳೋಕ್ಕೆ ಹೋಗೋದಿಲ್ಲ. ಅಪಾರ್ಟ್ ಫಾರ್ ದಟ್, ಬೆಳಗ್ಗೆಯಿಂದ ಏನೇನಾಯಿತು ಗೊತ್ತಾ? ಇವತ್ತು ಮಶ್ರೂಮ್ ಚಿಲ್ಲಿ, ಅಂದರೆ ಮಶ್ರೂಮ್ನ ಫ್ರೈ ಮಾಡ್ತೀವಿ, ಡೀಪ್ ಫ್ರೈ ಅಲ್ಲ, ಗ್ರೇವಿನೂ ಅಲ್ಲ, ಸಖತ್ತಾಗಿರುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಜೊತೆಗೆ ಮಶ್ರೂಮ್ ಪಲಾವ್, ರಾಯ್ತಾ, ಜೊತೆಗೆ ಸತೀಶ್ಗೆ ಅಂತ ಸತಿ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಚಪಾತಿ ಮಾಡಿಲ್ಲ, ರೊಟ್ಟಿ ಮಾಡಿಲ್ಲ, ಬರೀ ಫ್ರೈಡ್ ರೈಸ್ ಮಾಡಿಬಿಟ್ಟಿದ್ದಾಳೆ ಅಂತ ಅಂದ್ಕೊಂಡಿದ್ರಲ್ಲ, ಹಂಗೆ ಆಗಬಾರ್ದು ಅಂತ ಅವ್ರಿಗೆ ಅಂತ ಚಪಾತಿನೂ ಕೂಡ ಮಾಡಿ, ಬೆಳಿಗ್ಗೆಯಿಂದ ಕೆಲಸ ಗೈಸ್, ನಿಜವಾಗ್ಲೂ ಫ್ರೀ ಇರಲಿಲ್ಲ. ಸ್ವಲ್ಪ ರೇಷ್ಮೆ ಸೀರೆಗಳನ್ನೆಲ್ಲ ಬಿಸಿಲಿಗೆ ಹಾಕಿ, ಇವತ್ತು ಬಿಸಿಲಿತ್ತು, ಸೊ ಎತ್ತಿಟ್ಟಿದ್ದೀನಿ. 11:30. ಇನ್ನು ಸ್ವಲ್ಪ ಹೊತ್ತು ಇರ್ಬೋದಾಗಿತ್ತು, ಬಟ್ ನಾನಿರಲ್ಲ. ವರಮಹಾಲಕ್ಷ್ಮಿ ಹಬ್ಬದ ಶಾಪಿಂಗ್ ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಶಾಪಿಂಗ್ ಹೊರಟಿದ್ದೀನಿ. ಆಷಾಢದಲ್ಲಿ ದೇವರಿಗೆ ಸೀರೆ ತರ್ತಾ ಇರ್ತೀನಿ, ನಿಮ್ಮೆಲ್ರಿಗೂ ಗೊತ್ತು. ಆಫರ್ಸ್ ಇರುತ್ತೆ, ಬಟ್ ನಾನು ಆಫರ್ಸ್ ಎಲ್ಲ ನೋಡ್ತೀನಿ. ನನಗೇನಾದರೂ ಬೇಕಾದರೆ ತೊಗೋತೀನಿ, ಬಟ್ ನಾನು ದೇವ್ರಿಗೆಲ್ಲ ಆಷಾಢದಲ್ಲೇ ಸ್ಯಾರಿಗಳನ್ನ ತರೋದು, ಬಿಕಾಸ್ ಆಫ್ ಕ್ರೌಡ್ ಇರಲ್ಲ ಅಂತ. ಬಟ್ ಕರ್ನಾಟಕ ಸಿಲ್ಕ್ ಆ್ಯಂಡ್ ಸ್ಯಾರೀಸಲ್ಲಿ ಯಾವಾಗಲೂ ಕ್ರೌಡ್ ಇರುತ್ತೆ, ಜನ ಗಿಜಿ ಅಂತಿರ್ತಾರೆ. ಏನು ಮೇಕಪ್ ಇಲ್ಲ. ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ನಾನು ಮಶ್ರೂಮ್ ಪಲಾವ್ ತಿಂದೆ, ಸಖತ್ತಾಗಿತ್ತು. ಸತೀಶ್ ಚಪಾತಿ ತಿಂದರು, ಹಾಲು ಕೊಟ್ಟು. ಅಡುಗೆ ಸಂಘದ ಮೀಟಿಂಗ್ ಹೋಗಿದ್ದಾರೆ. ನನಗೆ ಗಾಡಿ ಬೇಕಿತ್ತು, ಫೋನ್ ಮಾಡ್ತಾಯಿದ್ದೆ ತೊಗೊಂಬನ್ನಿ ಅಂತ. ಕಡಿಮೆಲಿ ತಗೋ, ಸೀರೆ ಅಂತ ಗುಡ್ಡೆ ಹಾಕೋಬಿಡ, ಅಷ್ಟು ಸೀರೆಗಳಿದ್ದಾವೆ ನಿನ್ನ ಹತ್ರ ಅಂತ ಹೇಳ್ತಾಯಿದ್ರು. ಸೊ ಏನು ಮಾಡೋಕ್ಕಾಗಲ್ಲ, ಸ್ಯಾರೀಸ್ ಇನ್ನೂ ಮಡ್ಚಿಟ್ಟಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಎಲ್ಲ ಇಲ್ಲಿ ಡಂಪ್ ಮಾಡಿದ್ದೀನಿ. ಬಂದಮೇಲೆ ಮಡ್ಚಿಡೋಣ ಅಂತ ನೋಡೋಣ. ಸತೀಶ್ ಬರ್ತೀನಿ ಅಂದರೆ ಸತೀಶ್ ಜೊತೆ ಹೋಗ್ತೀನಿ, ಅವರಂತೂ ಬರಲ್ಲ, ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ನನಗೆ ಹೆಲ್ಮೆಟ್ ಹಾಕೊಳ್ಳೋಕೆ ಬೇಜಾರು. ಹೆಲ್ಮೆಟ್ ಹಾಕೊಳ್ಳೇರ ಸಿಟಿಲಿ ಹೋದರೆ ಫೈನ್ಸ್ ಬರುತ್ತೆ, ಮನೆಗೆ ನೋಟಿಸ್ ಬರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ ಹೊರಡುವ. ಎಲ್ಲ ಕೆಲಸ ಮುಗಿದಿದೆ. ರೈಸ್ ಕೂಡ ಮಾಡಿಟ್ಟಿದ್ದೀನಿ. ಮಧ್ಯಾಹ್ನಕ್ಕೆ ಸಾಂಬಾರಿದೆ, ಉಪ್ಸಾರು ಮಾಡಿದ್ದೆ ನೆನ್ನೆ, ಸಾಂಬಾರಿದೆ. ಸೊ ನನಗೆ ಖುಷಿ ಇವಾಗ. ಸ್ಯಾರಿಗಳು ನೋಡೋಕೆ ಹೋಗ್ತಾಯಿದ್ದೀನಿ. ಕುಂಕುಮಕ್ಕೆ ಕೊಡೋಕ್ಕೆ ನನಗೊಂದು 15 ಸ್ಯಾರಿಗಳು ಬೇಕಾಗತ್ತೆ. ಸೊ ಅದು ಆದರೆ ಇವತ್ತೇ ತೊಗೊಂಬರ್ತೀನಿ, ಇಲ್ಲ ಅಂದರೆ ನೋಡ್ತೀನಿ, ಹೆಂಗಾಗುತ್ತೋ ಹಾಗೆ. ಯಾವುದು ಏನು ಅಂತ ಹೇಳೋಕ್ಕಾಗಲ್ಲ. ಸೊ ಸ್ಟೇ ಟ್ಯೂನ್. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ, ನೀವು ಎಕ್ಸೈಟೆಡ್ ಆಗಿದ್ದೀರಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು, ವಾಕ್ ಹೋಗಿ ಬಂದು ಮಕ್ಕಳಿಗೆಲ್ಲ ಓದಿಸ್ತಾಯಿದ್ದು, ಏನೇನಾಯಿತು ಹ್ಯಾಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇ ಟ್ಯೂನ್. ವಾಕ್ ಮುಗಿಸ್ಕೊಂಡು ಮನೆಗೆ ಬರ್ತಿದ್ದಂಗೆ ನನ್ನ ಡ್ರಿಲ್ ಸ್ಟಾರ್ಟ್ ಆಗುತ್ತೆ. ಗಂಜಿ ಮಾಡಿಟ್ಟು ಹಾಲು ಕಾಯೋಕ್ಕಿಟ್ಟು ಈ ಕಡೆ ಮಶ್ರೂಮ್ ಚಿಲ್ಲಿ ಮಾಡೋಣ ಅಂತ ಮಶ್ರೂಮ್ ಎಲ್ಲ ಕಟ್ ಮಾಡಿಕೊಂಡು, ಒಂದೇ ಒಂದು ಆನಿಯನ್ನು, ಕರಿಬೇವು ಒಗ್ಗರಣೆಗೆ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಮಶ್ರೂಮ್ನ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. 2-3 ಪ್ಯಾಕೆಟ್ ಇತ್ತು. ಸೊ ಹಾಗಾಗಿ ಮಶ್ರೂಮ್ ಚಿಲ್ಲಿ ಮತ್ತು ಮಶ್ರೂಮ್ ಪಲಾವ್ ಮಾಡೋಣ ಅಂತ ಚಿಟಿಕೆ ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕ್ಕೊಂಡು, ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಂಡು, ಒಂದು ಅರ್ಧ ಟೊಮೆಟೊ ಹಾಕ್ಕೊಂಡು, ಅದೆಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಸೋಯಾ ಸಾಸ್, ವಿನಿಗರ್, ಪೆಪ್ಪರ್ ಪೌಡರ್, ಜೊತೆಗೆ ಒಂದೇ ಒಂದು ಚಿಟಿಕೆ ಗರಂ ಮಸಾಲ, 1 ಚಿಟಿಕೆ ಅಚ್ಕಾರದ ಪುಡಿ, 1 ಚಿಟಿಕೆ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ ಇದಕ್ಕೆ ಮೇನ್ ಬೇಕಾಗಿರೋದು ಚಾಟ್ ಮಸಾಲ. ಇದಿಷ್ಟನ್ನು ಆ್ಯಡ್ ಮಾಡಿ, ಮಶ್ರೂಮ್ನ ಆ್ಯಡ್ ಮಾಡಿ, ಒಂದೇ ಒಂದು ಸ್ವಲ್ಪ ನೀರು, ಯಾಕಂದರೆ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ. ಸೊ ಇದು ಡ್ರೈ ಥರ ಇರಬೇಕು, ಗೊಜ್ಜು ಥರ ಆಗಬಾರ್ದು. ಸೊ ಸಖತ್ತಾಗಿತ್ತು ಗೈಸ್. ಒಂದ್ಸಲ ಟ್ರೈ ಮಾಡಿ. ಒಂಥರ ಮಕ್ಕಳಿಗೆ ಬಾಕ್ಸ್ಗೆ ಏನಪ್ಪ ಮಾಡೋದು, ಈವನ್ ರೊಟ್ಟಿ ಚಪಾತಿನೂ ಇದರಲ್ಲಿ ನೆಂಚ್ಕೊಂಡು ತಿನ್ಬೋದು, ದೋಸೆ ಅದೆಲ್ಲ. ಸೊ ಚಾಟ್ ಮಸಾಲ, ಇಲ್ಲಾಂದರೆ ನಿಮ್ಮ ಮನೇಲಿ ಈಗ ಮ್ಯಾಗಿ ತರ್ತಿರ್ತೀರ, ಮ್ಯಾಗಿ ಮಸಾಲ ಹಾಕಿ, ಇಲ್ಲಾಂದರೆ ಚಿಲ್ಲಿ ಫ್ಲೇಕ್ಸ್, ಪಿಜ್ಜಾ ಎಲ್ಲ ಆರ್ಡ್ರ್ ಮಾಡಿದಾಗ ಚಿಲ್ಲಿ ಫ್ಲೇಕ್ಸ್ ಕೊಡ್ತಾರಲ್ಲ, ಅದನ್ನು ಹಾಕಿ ಮಾಡಿ, ಸಖತ್ತಾಗಿರುತ್ತೆ. ಜೊತೆಗೆ ಬೇಗ ಮೊಸರು ರಾಯ್ತಾ ಕೂಡ ಮಾಡಿದೆ. ಮಶ್ರೂಮ್ ಪಲಾವ್ ಮಾಡ್ತಾಯಿದ್ದೆ ಅಲ್ವಾ, ಪಲಾವ್ ಅಂದಮೇಲೆ ರಾಯ್ತಾ ಇರಲೇಬೇಕು. ಸೊ ಹಾಗಾಗಿ ರಾಯ್ತಾ ಕೂಡ ಆಯಿತು. ಈ ಕಡೆ ಮಶ್ರೂಮ್ ಒಂಚೂರು ಬೇಯಲಿ ಅಂತ
ಒಂದು ಸ್ವಲ್ಪ ಅದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಮಶ್ರೂಮ್ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕಾದರೆ ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮುಗೀತು ನೋಡಿ, ರೆಡಿ ಆಯಿತು ಮಶ್ರೂಮ್ ಚಿಲ್ಲಿ. ವಿತಿನ್ 5-10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಈಗ ಮಶ್ರೂಮ್ ಪಲಾವ್ ಮಾಡೋಣ ಅಂತ ಹಸಿರುಮೆಣ್ಸಿಕಾಯಿ, ತುಪ್ಪ, ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಒಂದು ಸ್ವಲ್ಪ ಕರಿಬೇವು, ಒಂದೇ ಒಂದು ಕ್ಯಾಪ್ಸಿಕಮ್, ಒಂದು ಆನಿಯನ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಉದ್ದ, ಚಿಟಿಕೆ ಅರಿಶಿನ, ಕಸೂರಿ ಮೇಥಿ, ಎಲ್ಲ ಸ್ಪೈಸೀಸು, ಚಕ್ಕೆ, ಲವಂಗ, ಮೆಣಸು, ಒಂದು ಏಲಕ್ಕಿ, ಚೂರು ಹೊಂಕಾಳು ಎಲ್ಲ ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ನಾನು ಮನೇಲೇ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಬರೀ ಅರ್ಜೆಂಟಲ್ಲಿ ಎಲ್ಲ ಒಂದೇ ಸಲ ಮಾಡೋಕ್ಕಾಗಲ್ಲ. ಇದ್ರ ಜೊತೆನ ಚಪಾತಿನೂ ಮಾಡಬೇಕಾಗಿತ್ತು. ಒಂದು ಅರ್ಧ ಟೊಮೆಟೊ, ಜಾಸ್ತಿ ಟೊಮೆಟೊ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಯಾಕಂದರೆ ಮೊಸರು, ನಿಂಬೆ ರಸ ಎಲ್ಲ ಹಾಕ್ತೀವಲ್ವ. ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು, ನನ್ನ ಹತ್ರ ಹಸಿ ಅವರೆಕಾಳಿತ್ತು, ಗೋಡೌನಲ್ಲಿ ತಂದಿದ್ರು, ಬಿಡಿಸಿ ಫ್ರಿಜ್ಗೆ ಇಟ್ಕೊಂಡಿದ್ದೆ. ಹಸಿ ಅವರೆಕಾಳು ಹಾಕಿ ಮಾಡಿದ್ರು ಸೂಪರಾಗುತ್ತೆ. ಈಗ ಅದೇ ಸೀಸನ್ ಇದೇ ಸೀಸನ್ ಅಂತ ಇಲ್ಲ, ಎಲ್ಲ ಸೀಸನಲ್ಲಿ ಎಲ್ಲನೂ ಸಿಗುತ್ತೆ. ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ, ಜೊತೆಗೆ ಅಷ್ಟು ರುಚಿ ಇರಲ್ಲ. ಸೊನೆ ಅವರೆಕಾಯಿ ಅಷ್ಟು ರುಚಿ ಇರಲ್ಲ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಗರಂ ಮಸಾಲ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಇದಿಷ್ಟು ಹಾಕಿ ಮಶ್ರೂಮಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಅಲ್ಲಿ ತನಕ ನೀರು ಸುಂಡೋ ತನಕ ಫ್ರೈ ಮಾಡಿಕೊಂಡು, ಈ ಕಡೆ 1 ಲೋಟ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ. 1 ಲೋಟ ಅಕ್ಕಿಗೆ 2.5 ಲೋಟ ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಲೋಟ ಕಪ್ ಮೊಸರು ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಕುದ್ದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಗಾರ್ನಿಷ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು, ಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಕ್ಯಾಶು, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಸೂಪರಾಗಿರುತ್ತೆ. ಸೊ ಅದು ಕುದ್ಮೇಲೆ ಉಪ್ಪು, ಖಾರ, ಹುಳಿ ನೋಡಿ ಅಕ್ಕಿ ಸೇರಿಸ್ಕೊಳ್ಳೋದು. ನಾನು ಯೂಸ್ ಮಾಡೋದು ಬುಲೆಟ್ ರೈಸ್, ಸ್ವಲ್ಪ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ. ಸೊ ವಿಕ್ಕಿನ ಟ್ಯೂಷನ್ಗೆ ಅವ್ರ ಪಪ್ಪ ಕರ್ಕೊಂಡೋಗಿದ್ರು ಸತೀಶ್, ಹಾಗಾಗಿ ನಾನು ಬೇಗ ತಿಂಡಿ ಕೆಲಸ ಮುಗಿಸಿ ಒಂದೇ ವಿಷಲ್ ನಾನು ತೆಗ್ಸಿದ್ದು ಇವತ್ತು. ಸತೀಶ್ಗೂ ಟ್ಯೂಷನ್ಗೆ ಬಿಟ್ಟು ಬಂದರು, ಅವ್ರಿಗೂ ಹಾಲು ಕೊಟ್ಟು, ಈ ಕಡೆ ಅಡುಗೆ ಮನೆ ಫುಲ್ ಗಲೀಜಾಗಿತ್ತು, ಎಲ್ಲ ಕಸಕ್ಕೆ ಇಟ್ಟು ಎಲ್ಲ ತೊಳ್ಕೊಂಡು ನೋಡಿ. ಆಲ್ರೆಡಿ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಆಯಿತು. ಒಂದು ವಿಡಿಯೋ ಕ್ಲಿಪ್ಪಿಂಗ್ ನಾನು ಮಾಡ್ಕೊಳ್ಳಿಲ್ಲ. ಚಾರುಗೂ ತಲೆ ಸ್ನಾನ ಮಾಡಿಸಿ ಯೂನಿಫಾರ್ಮ್ಗೆಲ್ಲ ಗಲೀಜು ಮಾಡ್ಕೋತಾಳೆ ಅಂತ ಹೇಳಿ ಅವಳಿಗೆ ಫಸ್ಟು ನೋಡಿ ಮಶ್ರೂಮ್ ಚಿಲ್ಲಿನೇ ಫಸ್ಟ್ ಖಾಲಿ ಮಾಡಿಬಿಟ್ಟಿದ್ದಾಳೆ. ಇವಾಗ ಪಲಾವ್ ತಿಂತಾ ಇದ್ದಾಳೆ ರಾಯ್ತಾ ಜೊತೆ. ಸತೀಶು ಪೂಜೆಗೆಲ್ಲ ಹೂ ಕೂಡ ತಂದಿಟ್ಟಿದ್ರು, ಚೆನ್ನಾಗಿದೆ ಅಂತ ಕೈನ ಆ್ಯಕ್ಷನ್ ಮಾಡಿಕೊಂಡು ತಿಂತಾ ಇದ್ದಾಳೆ. ತಿಂದರೆ ಸರಿ, ಒಟ್ನಲ್ಲಿ ಪ್ಲೇಟ್ ಖಾಲಿ ಆದರೆ ಸರಿ. ನಾನಿವತ್ತು ಮನೇಲಿ ಪೂಜೆ ಗೀಜೆ ಎಲ್ಲ ಮುಗೀತು. ಯಾಕಂದರೆ ಇಬ್ರಿಗೂ ತಿನ್ನಿಸಿ ಯೂನಿಫಾರ್ಮ್ಸ್ ಹಾಕ್ಸಿ ಅವಳಿಗೆ ಜುಟ್ಟು ಕಟ್ಟಿ ನಾನು ಮನೆ ಕೆಲಸ ಮುಗಿಸಿ ಪಾತ್ರೆ ಬಟ್ಟೆ ನಾನು ಫ್ರೆಶ್ ಅಪ್ ಆಗಿ, ಓ ಗಾಡ್, ಒಂದು ವೀಡಿಯೋ ಆದರೆ ಮಾಡ್ಕೋಬೋದು. ನಿಮಗೇ ಗೊತ್ತು ಗೈಸ್ ಎಷ್ಟೆಲ್ಲ ರಿಸ್ಕ್ ಇರುತ್ತೆ ಅಂತ. ಯಾವುದು ವೀಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ನನಗೆ. ಸೊ ಈಗ ಮಂಗಳಾರತಿ ಮಾಡ್ತಾಯಿದ್ದೀನಿ ನೆಮ್ಮದಿಯಾಗಿ. ಅರ್ಜೆಂಟಲ್ಲಿ ಬರೀಲಿ ನನಗೆ ಏನು ವೀಡಿಯೋ ಮಾಡ್ಕೊಳಕ್ಕೆ ಆಗೋದಿಲ್ಲ. ಇಷ್ಟೆಲ್ಲ ಆಯಿತು. ಜೊತೆಗೆ ಚಪಾತಿ ಮಾಡಿ, ಯಾಕಂದರೆ ಲಾಸ್ಟ್ ಟೈಮು ಸತೀಶು ಚಪಾತಿ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ರು. ಅಲ್ಲಿಂದ ದೇವಸ್ಥಾನಕ್ಕೂ ಕೂಡ ಹೋಗಿ ಮಹಾಮಂಗಳಾರತಿ ತೊಗೊಂಡು ಮನೆಗೆ ಬಂದು ಅಲ್ಲಿ ಸ್ವಲ್ಪ ರಸಾಯನ ಕೊಡ್ತಾರೆ. ನನಗೆ ಬಂದಾಗೆಲ್ಲ ಕೇಳ್ತಾರೆ ಮಕ್ಕಳಲ್ಲಿ ಅಂತ. ಅದೊಂದು ಖುಷಿ ನನಗೆ. ಯಾಕಂದರೆ ಒಂದೊಂದ್ಸಲಿ ನಾನು ಬೇಗ ಕೆಲಸ ಮುಗ್ದಿದ್ದಾಗ ಮಕ್ಕಳನ್ನು ಕೂಡ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಯರ್ ಬೈ ವಾಕಬಲ್ ನಮ್ಮ ಮನೆಯಿಂದ ಹತ್ರನೇ ಇರೋದು ಈ ಟೆಂಪಲ್. ಸೊ ಏನೊಂಥರ ಬ್ಲೆಸ್, ನನಗೆ ಪಾಸಿಟಿವ್ ವೈಬ್ಸ್ ದೇವಸ್ಥಾನಕ್ಕೆ ಹೋಗೋದ್ರಿಂದ. ಸೊ ಖುಷಿ ಆಗುತ್ತೆ. ಡೇ ಫುಲ್ಲು ಆ್ಯಕ್ಟಿವ್ ಆಗಿರ್ಬೋದು, ಎಷ್ಟು ಕೆಲಸ ಇದ್ದರೂ ತಲೆ ಕೆಡಿಸ್ಕೊಳ್ಳಲ್ಲ. ತಿಂಡಿ ತಿಂದು ಇವಾಗ ನಾನು ಹೊರಟೆ. ಎಲ್ಲಿಗೆ ಏನ್ರಲ್ಲಿ ಸತೀಶ್ನ ಕರೀತಾ ಇದ್ದೆ, ಬನ್ನಿ ಹೋಗಿ ಬರೋಣ ಅಂತ. ಇಲ್ಲ ತಾಯಿ, ಮಹಾತಾಯಿ ನೀನು ಹೋಗ್ಬಿಟ್ಟು ಬಾ, ಅದೇನು ನಿನ್ನ ಸೀರೆ ಏನು, ಅದೇ ನಿಂದೇನೈತೆ ಎಲ್ಲ ಮುಗಿಸ್ಕೊಂಬಾ, ನನಗೆ ಅಡುಗೆ ಸಂಘದ ಮೀಟಿಂಗ್ ಇದೆ, ನಾನು ಕಾರಲ್ಲಿ ಹೋಗ್ತೀನಿ, ನೀ ಫೋನ್ ಮಾಡಿದ ತಕ್ಷಣ ನಾನು ಗಾಡಿ ಎತ್ಕೊಂಡು ಬಂದ್ಬಿಟ್ಟೆ ಅಂತ ರೇಗಾಡ್ತಾಯಿದ್ರು. ಗೈಸ್, ಡಿಪೆಂಡ್ ಆಗಬೇಕು, ಎಲ್ಲ ಟೈಮು ಡಿಪೆಂಡ್ ಆಗಬಾರ್ದು ಮನೆ ಗಂಡಸರಿಗೆ. ನಾವು ಸ್ವಲ್ಪ ಇಂಡಿಪೆಂಡೆಂಟಾಗಿ ಎಲ್ಲೇನಿದೆ ಅಂತ ನೋಡಿಕೊಂಡು ಓಡಾಡಿಕೊಂಡು ನುಗ್ಗಿ ಸ್ವಲ್ಪ ಬೇಕಾಗಿರೋದನ್ನ ತೊಗೊಂಡು, ಗಂಡಸರಾದರೆ 5-10 ನಿಮಿಷ ಆಯ್ತಾ ಅಂತಿರ್ತಾರೆ. ಬಟ್ ನಮಗೆ ನೀಟಾಗಿ ನೋಡೋಕ್ಕೂ ಬಿಡೋದಿಲ್ಲ. ಇರಬೇಕು ಗಂಡಸರ ಜೊತೆಯಲ್ಲಿ, ಬಟ್ ಎಲ್ಲ ಟೈಮು ಅವ್ರ ಬಾಲನೇ ಕಾಯೋಕ್ಕಾಗಲ್ಲ.
ಮುಂಚೆ ಎಲ್ಲ ಅವ್ರನ್ನೇ ಕಾಯ್ತಿದ್ದೆ. ಈ ಮೈಸೂರಲ್ಲಂತೂ ಇವಾಗ ನಿಜಾಗ್ಲೂ ಓಡಾಡೋಕ್ಕಾಗಲ್ಲ. ನನ್ನ ಓನ್ ಎಕ್ಸ್ಪೀರಿಯನ್ಸ್, ಹೆಜ್ಜೆ ಹೆಜ್ಜೆಗೂ ಸಿಗ್ನಲ್ಲು. ಜೊತೆಗೆ ಏನಪ್ಪ ಅಂದರೆ ವಿಡಿಯೋ ಮಾಡ್ಕೊಂಡು ಗಾಡಿ ಓಡಿಸ್ಕೊಂಡು ಹೋಗೋದು ತುಂಬಾ ಕಷ್ಟಕರ. ಸೊ ತುಂಬಾ ರಿಸ್ಕ್ ಪಟ್ಟು ಈ ವಿಡಿಯೋನ ಮಾಡಿದ್ದೀನಿ, ನಿಮ್ಮೆಲ್ರಿಗೂ ಶೇರ್ ಮಾಡೋಣ ಅಂತ. ಧೃತಿಗೆಡಬೇಡಿ, ಧೈರ್ಯವಾಗಿ ನಿಮ್ಗೇನು ಅನಿಸುತ್ತೆ ಅದು ಒಳ್ಳೆ ರೀತಿ ಮಾಡಿ. ಹಂಗಂತ ಅಂದ್ಬಿಟ್ಟು ಕೆಟ್ಟ ಕೆಲಸ, ಕೆಟ್ಟ ದಾರಿ ಅದೆಲ್ಲ ಬೇಡ. ಬೇರೆಯವರೆಲ್ಲ ಅವ್ರು ಮಾಡ್ತಾರೆ ಇವ್ರು ಮಾಡ್ತಾರೆ ಅಂತೆಲ್ಲ. ವಿಡಿಯೋ ಸ್ವಲ್ಪ ಶೇಕ್ ಆಗಿದೆ ಅಂತ ಅನಿಸಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ಬಿಕಾಸ್ ನಾನು ಒಬ್ಬಳೇ ಒಂದು ಕೈಲಿ ಹ್ಯಾಂಡಲ್, ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಈ ಮೈಸೂರು ಟ್ರಾಫಿಕ್ ಹೆಂಗಾಗಿದೆ ಅಂತೀರಾ. ಈ ನಡುವೆ ನೋಡಿದ್ರೆ ಗಾಬರಿ ಆಗಿಬಿಡುತ್ತೆ, ಅಷ್ಟು ಟ್ರಾಫಿಕ್ ಆಗಿದೆ. ಫೈನಲಿ ಕರ್ನಾಟಕ ಸಿಲ್ಕ್ ಸ್ಯಾರಿ ಸೆಂಟರ್ ಹಿಟ್ಕೆಗೂಡು ನಮ್ಮ ಮೈಸೂರು ಶೋರೂಮ್ಗೆ ಬಂದೆ. ಇವಾಗ ಹೊಸ್ದಾಗಿ ಒಂದು ಪಕ್ಕ ಮಳಿಗೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಂದ ತಕ್ಷಣ ಸುಮಾರು ಜನ ನನ್ನ ರೆಕಗ್ನೈಸ್ ಮಾಡಿ, ನೀವು ರೀಲ್ಸ್ ಮಾಡ್ತೀರಾ ಅಲ್ವಾ, ಯೂಟ್ಯೂಬ್ ವಿಡಿಯೋ ಮಾಡ್ತೀರಾ ಅಲ್ವಾ, ವಿಡಿಯೋದಲ್ಲಿ ಹೆಂಗಿದ್ದೀರಾ ಆ್ಯಸ್ ಇಟ್ ಈಸ್ ಹಂಗೆ ಇದ್ದೀರಾ ನೋಡೋಕ್ಕೆ ಅಂತೆಲ್ಲ ಹೇಳಿದಾಗ ಖುಷಿ ಆಯಿತು. ನಾ ಫಸ್ಟಿಗೆ ಬಂದ ತಕ್ಷಣ ಸಿಲ್ಕ್ ಕೌಂಟರ್ಗೆ ಹೊರಟೋದೆ, 3ನೇ ಫ್ಲೋರ್ಗೆ. ನೋಡೋಣ ಯಾವ್ಯಾವುದಿದೆ ಅಫೋರ್ಡಬಲ್ ರೇಟಲ್ಲಿ, ಯಾವುದಾದ್ರೂ ಸೆಲೆಕ್ಟೆಡ್ ಒಂದು ಸಿಗುತ್ತಾ. 3,000 3,500ದಿಂದ ಇವತ್ತು ಸ್ಯಾರಿನ ನೋಡಿದ್ದೀನಿ. ಏಕ್ದಮ್ 10,000 ನೋಡೋ ಬದಲು ಕಡಿಮೆಯಿಂದನೂ ನೋಡ್ಬೋದಲ್ಲ ಅಂತ ಅಂದ್ಬಿಟ್ಟು ಇದೆಲ್ಲ ಏನು ರೇಂಜು ಏನು ಎತ್ತ ಅಂತ ಸಾಫ್ಟ್ ಸಿಲ್ಕ್ಸ್ ಬೇಕಿತ್ತು ನನಗೆ. ಅಮ್ಮಂಗೊಂದು ನನಗೊಂದು ಅಂತ ಹೆಂಗಾದರೂ ಹುಡ್ಬೋದು. ಸೊ ಇವರೆಲ್ಲರೂ ನನ್ನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಾರೆ. ಏನು ಒಂದು ವರ್ಷ ಸುಮಾರು ದಿನದಿಂದ ಬಂದಿಲ್ವಲ್ಲ ಅಂತ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ. ಈಗ ಲಾಸ್ಟ್ ಟೈಮ್ ಎಲ್ಲ ಮನ್ನಾರ್ಸಲ್ಲಿ ತೊಗೊಂಡಲ್ಲ, ಹಾಗಾಗಿ ಈಗ ಮನ್ನಾರ್ಸ್ ಹಿಡಿದುಬಿಟ್ಟಿದ್ದೀರಾ ಅಂತ. ಇಲ್ಲೆಲ್ಲ ತುಂಬಾ ಕ್ರೌಡ್ ಇರುತ್ತೆ. ಸೊ ಹಾಗಾಗಿ ನನಗೆ ಈಗ ಕರ್ನಾಟಕ ಸಿಲ್ಕ್ಗೆ ಅಷ್ಟೊಂದು ಬರ್ತಾ ಇಲ್ಲ ಮುಂಚೆ ಥರ. ಈಗ ಮನ್ನಾರ್ಸ್ ಅಷ್ಟು ಕ್ರೌಡ್ ಇರಲ್ಲ ಅಲ್ಲಿ. ಬ್ಲೌಸ್ ಇದು ಅದೆಲ್ಲ ಏನು ರೇಂಜು? 3,500. ಏನು ರೇಂಜ್ ಆ ಥರ. ಇದು 3,680. ಬ್ಲೌಸ್ ಇದು ಸೆರ್ಗಿದು ಈ ಥರ ಬರುತ್ತೆ. ಅದೆಲ್ಲ ಎಕ್ಸ್ಟ್ರಾ ವೀವಿಂಗ್. ಡ್ಯಾಮೇಜ್ ಆದರೆ ಹೋಲ್ ಇರುತ್ತೆ. ಒಂದು ಎಲೆ ಮೇಲೆ ಒಂದು ಎಲೆ ಎಕ್ಸ್ಟ್ರಾ ನೇಯ್ತಾರೆ, ಮಾರ್ಕ್ ಮಾಡಿ ನೇಯ್ತಾರಲ್ವ ಅದು. 3,600 ಬೇಕಾದ್ರು ಅದು ಬೇಡ. ಅದು ಯಾಕಂದ್ರೆ ನನಗೆ ಇದು ನೋಡಿ ಮೇಡಮ್, ಸೀರೆ ಓಪನ್ ಮಾಡಬೇಡಿ, ಇಲ್ಲೇ ಕೊಡಬೇಕು. ಹಾಂ ಚೆಕ್ ಮಾಡ್ಕೊಂಡ್ರಾ? ಹಾಂ 4,480 ಮತ್ತು 5% ಡಿಸ್ಕೌಂಟ್ ಇರಲ್ಲ. ಅದು ಕಲರ್ಸ್ ಇದೆಯಾ ಇದರಲ್ಲಿ? ಯೂಟ್ಯೂಬ್. ಹಾಂ ಹೌದು ಮೇಡಮ್. ಎಲ್ಲಿರೋದು ನೀವು? ಹೌದಾ? ಕಮ್ಮಿ ಆಗ್ಬಿಟ್ಟಿದೆ. ಇಲ್ಲ ಬರ್ತಾ ಇದೆಯಲ್ಲ ಡೈಲಿ ಒನ್ ಡೇ ಬಿಟ್ಟು ಒನ್ ಡೇ ಬರುತ್ತೆ. ವೇರ್ ಮಾಡೋದು ಚೆನ್ನಾಗಿರುತ್ತೆ. ವಿಡಿಯೋದಲ್ಲಿ ಹೆಂಗಿದ್ದೀರಾ ಆ ಥರ ಎಲ್ಲ. ಅದು ಕೊಡಿ, ಅದು ನಡೀತಿದೆ. ಇದೆ ಇದೆ. ಹಾಂ ಏನು ರೇಂಜ್ ಇದು? ಇದು ಕಲಂಕ ಏನೋ ಅಂತಾರಲ್ಲ ಇದಕ್ಕೆ, ಕಲಂಕ ಪೋಚಂಪಲ್ಲಿ.
ಮೇಡಮ್ ಇದು ಓಪನ್ ಮಾಡ್ತೀರಾ ಇದೆರಡು? ಒಂದು ನಿಮಿಷ ನೋಡ್ಕೊಡ್ತೀನಿ. ಹೌದಾ, ಸೆಲೆಕ್ಟೆಡಾ? ಓಕೆ. ನೋಡಿ ಈ ಥರ ಬುಟ್ಟ ಚೇಂಜ್ ಆಗುತ್ತೆ, ಇದು ಅದರಲ್ಲೇ ನಿಮಗೆ. ಮೇಡಮ್ ಫುಲ್ ಓಪನ್ ಮಾಡಲ್ವಾ? ಓಪನ್ ಮಾಡಿ. ಏನು ರೇಂಜ್ ಇದೆ? ಇನ್ನೂ 5% ಕಡಿಮೆ ಆಗುತ್ತೆ. ಈ ಥರ ವೆಡ್ಡಿಂಗ್ ಸ್ಯಾರಿ ಥರನಾ? ಹಾಂ. ಎಷ್ಟಿದೆ? 11 ನಾನು ಫಸ್ಟಿಗೆ ಒಂದು 2-3 ಸೆಲೆಕ್ಟ್ ಮಾಡಿ ಅಲ್ಲಿ ಇಟ್ಬಿಟ್ಟು ಇವಾಗ 10,000 ರೇಂಜಲ್ಲಿ ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಹೊಸ ಪ್ಯಾಟ್ರನ್ ಯಾವುದು ಬಂದಿದೆ ಅಂತ ನೋಡಲಿಕ್ಕೆ ಬಂದೆ. ಏಕ್ದಮ್ ದೊಡ್ಡ ಅಮೌಂಟಿಂದ ಫಸ್ಟ್ ತೊಗೊಳ್ಳಿಲ್ಲ ನಾನು ಈ ಸಲ. ಫಾರ್ ಎ ಚೇಂಜ್ ಸ್ವಲ್ಪ ನನ್ನ ಥಿಂಕಿಂಗ್ನ ಚೇಂಜ್ ಮಾಡಿಕೊಂಡೆ. ಹಾಂ, ಇದರಲ್ಲಿ ಕಲರ್ಸ್ ಇದೆಯಾ? ಅದು ಏನು ಸ್ಯಾರಿ ಇದು? ಹೌದಾ? ಮೇಡಮ್ ಇದ್ರ ಕಲರ್ಸ್ ಕೊಡಿ. ಬೇರೆ ಕಡೆ ಹೋಯ್ತೀವಿ. ಅದು ಎಷ್ಟಪ್ಪ? ಅದು ಮೆರೂನು ಅಲ್ಲೇ ಎಲ್ಲ ಕಲರ್ ನೋಡಪ್ಪ, ಅದೊಂದು ಸ್ಯಾರಿ ತೋರ್ಸಪ್ಪ. ಮೆರೂನು, ಚಾಕ್ಲೇಟ್ ಮೆರೂನು. ಬ್ಲೌಸ್ ಬ್ಲ್ಯಾಕ್ ಬರುತ್ತಾ? ಇನ್ನೊಂಥರ ಡಿಫ್ರೆಂಟಾಗಿ ಬ್ಲ್ಯಾಕ್ ಬಂದ್ಬಿಟ್ಟಿದೆಯಲ್ಲ. ಇದು ಓಪನ್ ಮಾಡಿ. ನೋಡಪ್ಪ, ಇದಾ? ಚಾಕ್ಲೇಟ್ ಬ್ರೌನ್ ಇದೆಯಲ್ಲ, ಬ್ಲ್ಯಾಕ್ ಫುಲ್ಲು ದೇವ್ರಿಗೆ ಉಡ್ಸೋಕ್ಕಾಗಲ್ಲ ಇದು. ನೋಡ್ತೀರಾ? ಎಕ್ಸ್ಟ್ರಾ 5% ನಿಮಗೆ 50% ಎಲ್ಲ ಕೊಡೋದು. ಫುಲ್ ಓಪನ್ ಮಾಡಲ್ವಾ? ಮಾಡಿ ಇದು. ಹಾಂ, ಇಲ್ಲಿ 15,000 ರೂಪಾಯಿ ಇದೆಯಲ್ಲ, ಅದರಿಂದ ಮುಂದೆ ಹಳೆ ಕ್ರೇಪ್ ಹಾಕ್ತಿರ್ತಲ್ಲ, ಕ್ರೇಪ್ ಸೆಕ್ಷನ್ ನೀವೇನು ನೋಡಿದ್ರಿ ಬ್ಲೂ ಸ್ಯಾರಿ, ಅದನ್ನು ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ಸೆಲೆಕ್ಟ್ ಮಾಡಿ ಸೈಡ್ಗೆ ಎತ್ತಿಡಿಸ್ಬಿಟ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ನೋಡೋಣ ಅಂತ 3ನೇ ಫ್ಲೋರಿಂದ 4ನೇ ಫ್ಲೋರ್ಗೆ ಬೇರೆ ಕೌಂಟರ್ಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಂಬೋ ಅಂದ್ಕೊಂಡು. ಮೇಲೆ ಎಷ್ಟು ಮೇಲೆ ಮಾಡಿದ್ದೀನಿ.
ಇವಾಗ ಯಾರು ನೋಡಿದ್ರು ಈಗೆಲ್ಲ ಆನ್ಲೈನ್ ಶಾಪಿಂಗ್ ಅದು ಇದು ಸ್ಯಾರಿ ಬಿಸ್ನೆಸ್ ಅಂತ ಶುರು ಮಾಡಿಕೊಂಡು ಒರಿಜಿನಲ್ KSICಗೆ ನಾವು ತೊಗೊಳಕ್ಕೆ ಹೋದ್ರೂ ಅದನ್ನು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಥರಾನೇ ನೋಡ್ತಾರೆ. ನಂಬ್ತಿರೋ ಬಿಡ್ತಿರೋ ಅರ್ಧ ಮೈಸೂರು ಲೇಡೀಸ್ ಎಲ್ಲ ಶೋರೂಮಲ್ಲೇ ಇದ್ರು ಅಂತ ಅನಿಸುತ್ತೆ ನನಗೆ. ಏನು ಕ್ರೌಡು KSIC ಫುಲ್ ಆಗಿಬಿಟ್ಟಿದ್ರು. ಸೇಮಾ ಸೇಮ್ ಅದಕ್ಕೆ ಅದು 100 ಇಲ್ಲ ಏನು ಅನ್ಸಲ್ಲ ಅಂತ ಏನು ಅನ್ಸಲ್ಲ. ಇಲ್ಲ ಕಣ ಅಂತ ಏನು ಡಿಫ್ರೆನ್ಸ್ ಅನ್ಸಲ್ಲ. ಈಗ ನೋಡಿ ಇನ್ನೊಂದು ಕಳಿಸ್ತೀನಿ ದೊಡ್ಡ ಬಾರ್ಡ್ರೆ 4 ಇಂಚು ಒಂದು ಲೈನ್ ಆನೆ ಬಾರ್ಡ್ರ್ ಬಂದಿದೆ. ಅದು ಬಂದ್ಬಿಟ್ಟು 8680 ಕಳಿಸ್ತೀನಿ ನೋಡು. ಹಾಗೆ ಲೈನಲ್ಲಿ ಒಂದು ನಿಮಿಷ. ಇದು ಚೆನ್ನಾಗಿದೆ. ಅಮ್ಮ ಇದು ಎಷ್ಟೇ ನೋಡೋಣ ಒಂಚೂರು. ನೋಡಪ್ಪ 10,680. ಗುಟ್ಟ ಬೇರೆ ಇದೆ. ಇದೆಲ್ಲಿದೆ? ಎಲ್ಲಿದ್ದು? ಹೌದು ಇಲ್ಲ ಇತ್ತು. ನಾನು ಫೋನಲ್ಲಿ ಮಾತಾಡ್ತಾ ಇದ್ದೀರಾ ಅನ್ಕೊಂಡ್ಬಿಟ್ಟೆ. ನಿಜಕ್ಕೂ ತುಂಬಾ ಕ್ರೌಡ್ ಇತ್ತು. ನೀವೇ ನೋಡಿ ಎಷ್ಟು ಮೈಸೂರು ಸಿಲ್ಕ್ ಸ್ಯಾರಿಗಳಿದ್ದಾವೆ. ಬಟ್ ನಾವು ಹುಡುಕಿ ನೋಡಿ ನೀಟಾಗಿ ತೊಗೋಬೇಕು. ಪಾಪ ಅವ್ರು ಎಷ್ಟು ಅಂತ ತೋರಿಸ್ತಾರೆ. ಅವ್ರ ಮೇಲೇ ಎಲ್ಲ ಮೂಗಿ ಬಿದ್ದು ಅವ್ರ ಜೊತೆಗೆ ಜಗಳ ಮಾಡೋಕ್ಕೆ ತೋರಿಸಿ ಅಂತ. ಸೊ ನಾನು ಫೈನಲಿ ಒಂದು ಚೆಕ್ ಮಾಡಿಕೊಂಡು ಒಂದು ತೊಗೊಂಡೆ. ಡಿಸೆಂಬರ್ ವಿತ್ ಮಜಂತಾ ಕಲರ್ ನಿಜಕ್ಕೂ ನನಗೆ ಸುಸ್ತಾಗೋಯ್ತು ನೋಡಿ ಸೀರೆ ಬಂಡಲ್ಗಳನ್ನ ಕಲರ್ ಲೈಟ್ಗೂ ಅದಕ್ಕೂ ತಲೆ ದಿಮ್ ಅಂತಿತ್ತು. ಸೊ ನಾನು ಯಾವಾಗಲೇ 3-4 ಸೀರೆ ಸೆಲೆಕ್ಟ್ ಮಾಡಿಟ್ಟಿದ್ನಲ್ಲ ಅದನ್ನೆಲ್ಲ ಬಿಲ್ ಹಾಕ್ಸೋಕ್ಕೆ ಅಂತ ತೊಗೊಂಡೋಗ್ತಾ ಇದ್ದೀನಿ. ಎಲ್ಲ ಕೆಳಗಡೆನಾ? ಹಾಂ ಮೇಡಮ್. ಫ್ಯಾನ್ಸಿ ಸ್ಯಾರೀಸ್ ಎಲ್ಲ ಯಾವ ಕೌಂಟ್ರು? ಏನು ರೇಂಜಲ್ಲಿ? 500-600 ಮೇಲೆ. ಸೊ ಒಟ್ಟು 4 ಬಿಲ್ ಆಯಿತು. ಆ ಬಿಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಸ್ಯಾರೀಸ್ ಏನೇ ತೊಗೋಬೇಕು ನಾವು ಡೆಲಿವರಿ ಅಂದರೆ ಕೆಳಗಡೆ ಹೋಗಬೇಕು ಗ್ರೌಂಡ್ ಫ್ಲೋರ್ಗೆ. ಸೊ ಹೆಂಗೂ ಬಂದಿದ್ದೀನಲ್ಲ ಅಂತ 4ನೇ ಫ್ಲೋರ್ಗೆ ಬಂದೆ. ಇಲ್ಲಿ ಫ್ಯಾನ್ಸಸ್ ಗಿಫ್ಟೆಡ್ ಸ್ಯಾರೀಸ್ 500-600 ರೇಂಜಲ್ಲಿ ನೋಡೋಣ ಅಂತ. ಬಟ್ ನನಗಷ್ಟು ಲೈಕ್ ಆಗಲಿಲ್ಲ. ಕೊಡ್ತಾ ಸ್ವಲ್ಪ ಚೆನ್ನಾಗಿರೋದೇ ಕೊಡೋಣ. ಡೋಲೋ ಸಿಲ್ಕ್ ಅದೆಲ್ಲ ಲಾಸ್ಟ್ ಟೈಮ್ ಕೊಟ್ಟಿದ್ದೆ 700-750 ರೇಂಜಲ್ಲಿ. ಸೊ ಈಗೆಲ್ಲ ಮೈಸೂರು ಸಿಲ್ಕ್ ಕ್ರೇಪ್ಸೇ ಇವಾಗೆಲ್ಲ ಟ್ರೆಂಡಿಂಗ್. ಯಾರಾದರೂ ನೋಡಿ ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಸಿಲ್ಕ್ ಸ್ಯಾರಿ ಇದೇ ಹೇಳ್ತಿರ್ತಾರೆ. ಸೊ ಹಾಗಾಗಿ ನಾನು ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲ ಗಿಫ್ಟೆಡ್ ಎಲ್ಲ ರಿಲೇಟಿವ್ಸ್ಗೆ. ನಮ್ಮ ಕಡೆ ರಿಲೇಷನ್ಸ್ ಯಾರೂ ಇಲ್ಲ, ಎಲ್ಲ ಸತೀಶ್ ಮನೆ ಕಡೆ ರಿಲೇಷನ್ಸೇ. ಅವ್ರ ಅಕ್ಕಂದರು, ಅವ್ರ ಅಕ್ಕನ ಮಕ್ಕಳು, ಅಕ್ಕನ ಸೊಸೆದಿರು ಅವರಿಗೇನೆ ಗಿಫ್ಟೆಡು. ಸೊ ನೋಡೋಣ ಅಂತ ಬಂದೆ. ಇದೆಲ್ಲ ಇವಾಗ ಔಟ್ ಆಫ್ ಫ್ಯಾಷನ್ ಅಂತ ಅನ್ನಿಸ್ತು. ಕ್ರೇಪ್ ಸಿಲ್ಕಲ್ಲೇ ಕೊಡೋಣ. 900, 920, 980, 1000, 1100, 1110, 850 ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿತ್ತು ರೇಂಜು. ಸೊ ನೋಡ್ತಾ ಇದ್ದೀನಿ ನಾನು ಯಾವ್ದು ಚೆನ್ನಾಗಿದೆ ಯಾವುದು ಎತ್ತ ಅಂತ ಅಂದ್ಬಿಟ್ಟು. ಇಲ್ಲಿ ಯಾರೂ ತೋರಿಸೋರೇ ಇರಲಿಲ್ಲ, ಯಾಕಂದರೆ ತುಂಬ ಕಸ್ಟಮರ್ಸ್ ಇದ್ದರು ಗೈಸ್. ನಾನು ಯಾವುದೂ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಸರಿ. ಪಲ್ಲು ಬ್ಲೌಸ್ ಇದಿಲ್ಲ ಅಲ್ಲ? ಎಷ್ಟು ಇದು 10 ಆಯಿತಾ? ಫೈನಲ್ ಆದರೆ ತೆಗಿಬೋದು ಮೇಡಮ್. ಇದಿಷ್ಟು ಬಿಲ್ ಹಾಕ್ಸ್ಬೇಕು. ಹಾಂ. ಆನ್ಲೈನಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಸೊ 10 ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ನ ತೊಗೊಂಡೆ. ಎಲ್ಲ ಅರೌಂಡ್ 1000 ರೇಂಜಲ್ಲಿ. ಅದನ್ನೆಲ್ಲ ಬಿಲ್ ಹಾಕಿಸ್ಕೊಂಡು ಅದು ಬಿಲ್ ಕೂಡ ಇಸ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ.
ಏನೇ ಬಿಲ್ ತೊಗೊಂಡು ಹೋದ್ರೂ ಸ್ಯಾರಿ ಡೆಲಿವರಿ ಮಾಡೋದು ಗ್ರೌಂಡ್ ಫ್ಲೋರಲ್ಲೇ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದು ಪಿಂಕ್ ಎಲ್ಲ ಹೋಗ್ಬೇಕು ಇವಾಗ. ಪಕ್ಕದ ಬಿಲ್ಡಿಂಗ್ ಇಲ್ಲೇ ತಾನೇ ಎಲ್ಲ ಸುತ್ತಿ ಬೇಜಾರಾಗೋಯ್ತು. ನಾನು ಈಗ ಮೈಸೂರು ಸಿಲ್ಕ್ ಸ್ಯಾರಿ ಒಂದು ತೊಗೊಂಡಿದ್ದೆ ಅಲ್ವಾ, ಅದನ್ನು ಬಿಲ್ಲಿಂಗು ಪಕ್ಕದ ಕೌಂಟ್ರಲ್ಲಿ ಅಂತೆ. ಸೊ ಅಲ್ಲಿ ಸ್ಯಾರಿ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಮತ್ತೆ ಪಕ್ಕದ ಹೊಸ ಬಿಲ್ಡಿಂಗ್ ಮಾಡಿದ್ದಾರೆ, ಅಲ್ಲಿ ಬಂದೆ. ಸೊ ಇವಾಗ ಆ ಸ್ಯಾರಿನ ಕಲೆಕ್ಟ್ ಮಾಡಿಕೊಂಡು ಈ ಬುತ್ತಿ ಎಲ್ಲ ಹೊತ್ಕೊಂಡು ಹೋಗಬೇಕು. ಗೈಸ್ ಶಾಪಿಂಗ್ ಎಲ್ಲ ಆಯಿತು. ಒಟ್ಟು 50,000 ರೂಪಾಯಿ ಮಟಾಶ್ ಆಯಿತು. ಎಷ್ಟು ಸೀರೆ ತೊಗೊಂಡಿದ್ದೀನಿ ಅಂತ, ಒಂದು ಮೈಸೂರು ಸಿಲ್ಕ್ ತೊಗೊಂಡಿದ್ದೀನಿ 120 GSM 10,000 ಚಿಲ್ಲರದು. ಇನ್ನು 4-5 ಲಕ್ಷ್ಮೀ ಬುಕ್ ಸರ್ಕಲ್ 8,000 ರೇಂಜಲ್ಲಿ ತೊಗೊಂಡಿದ್ದೀನಿ. ಸಾಫ್ಟ್ ಸಿಲ್ಕ್ಸ್ ತೊಗೊಂಡಿದ್ದೀನಿ. ಸ್ಯಾರಿ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು ಅರಮನೆ ಮುಂದೆ ಹೋಗ್ತಾ ಇದ್ದೀನಿ. ಹಿಂಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸ್ಟೇ ಟ್ಯೂನ್ ಆಗಿ ಗಾಡಿ ಓಡಿಸ್ಕೊಂಡು ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡಿಕೊಂಡು ಚಾರು ಇರಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಈಗಿದ್ರೆ ನೀಟಾಗಿ ವೀಡಿಯೋ ಮಾಡ್ಕೊಂಡಿರೋಳು. ತುಂಬ ಥರ್ಸ್ಟಿ ಫೀಲ್ ಆಗ್ತಾ ಇದೆ, ಶೆಕೆ ಭಯ ಜೊತೆಗೆ. 50,000 ರೂಪಾಯಿ ಮಟಾಶ್ ಸ್ಯಾರಿ. ಹೆಣ್ಮಕ್ಳಿಗೆ ಸೀರೆ ಅಂದರೆ ಎಷ್ಟು ಕ್ರೇಜ್ ಅಲ್ವಾ, ಎಷ್ಟು ಸೀರೆ ಇದ್ರೂ ಸೀರೆ ಒಂದು ಏನು ಹೇಳಬೇಕು ಅಂದರೆ ರಶ್ಶು ಗೈಸ್, ರಶ್. ಓ ಗಾಡ್, ಅಷ್ಟು ಜನ ಲೇಡೀಸ್ ನನ್ನ ಲೈಫಲ್ಲೇ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಸ್ಟೇಡಿಯಂ ರೋಡಲ್ಲೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ, ಮನೆಗೆ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದು 1:15. ಈಗ ಜಸ್ಟ್ ಮನೆಗೆ ಬಂದೆ. ತುಂಬ ದಾಹ ಆಗ್ತಾಯಿತ್ತು, ಮಳೆ ಬರೋಂಗಾಯ್ತು. ಒಂದೇ ಉಸಿರಿಗೆ ಮೇಲೆ ಸ್ವಲ್ಪ ರೇಷ್ಮೆ ಸೀರೆಗಳು ಹಾಕೋಗಿದ್ದೆ. ಬೆಳಗ್ಗೆ ಭಯ ಆಗೋಯ್ತು. ಸತೀಶ್ ಇರ್ತಾರೇನೋ ಮನೇಲಿ ಅಂದರೆ ಕಾರ್ ತೊಗೊಂಡೆಲ್ಲ ಹೋಗಿದ್ದಾರೆ. ಅವ್ಳಿಗೆ ಗೊತ್ತು ಅವಳು ಈ ಕಾಲಕ್ಕೆ ಬರಲ್ಲ ಅಂತ. ಸೊ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ತಂದಿದ್ದೀನಿ 12 ಗಿಫ್ಟ್ಗಳು ಕೊಡೋಕ್ಕೆ, ಅಂದರೆ ಕುಂಕುಮ ಕೊಡೋಕ್ಕೆ. ಏನೇನು ತಂದಿದ್ದೀನಿ ಅಂತ ರ್ಯಾಂಡಮಾಗಿ ಮೇಲಿನ ಮೇಲೆ ತೋರಿಸ್ಬಿಡ್ತೀನಿ. ಯಾಕಂದರೆ ತೋರಿಸ್ಲಿಲ್ಲ ನೀವು ಏನು ತಂದರೂ ಹೇಳಲಿಲ್ಲ ಅಂತ ನೀವೆಲ್ಲ ಬೇಜಾರು ಮಾಡ್ಕೊತೀರಾ. ಸೊ ಹಾಗಾಗಿ ಈ ಥರ ಕೊಡ್ತಾ ಚೆನ್ನಾಗಿರೋದು ಕೊಡಬೇಕು ಅನ್ನೋದು ನನ್ನ ಇಂಟೆನ್ಷನ್. ನನ್ನ ಕೈಲಾದ ಮಟ್ಟಕ್ಕೆ ನಾನು ತಂದಿದ್ದೀನಿ. ಅಂಡರ್ 1,000 ರೂಪೀಸ್ ಅಂದರೆ 950, 990, 950, 980, 990, 1,000 ರೂಪೀಸ್, 850. 850ಇಂದ 1,000 ರೂಪೀಸ್ ಒಳಗಡೆ ಇರೋಂಥ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್ ತಂದಿದ್ದೀನಿ. 12 ತಂದಿದ್ದೀನಿ. ಎಷ್ಟಾಯಿತು ಅಮೌಂಟ್ ಅಂತ ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನಾನು ಟೋಟಲಾಗಿ ಆಗಲೇ ಎಷ್ಟಾಯಿತು, ಎಷ್ಟು ಸಾವಿರಕ್ಕೆ ನಾನು ಶಾಪಿಂಗ್ ಮಾಡಿದ್ದೀನಿ ಅಂತಲೂ ಕೂಡ ಹೇಳಿದ್ದೀನಿ. ಈ ಥರನೇ ಡಿಸೈನಲ್ಲಿ ಕಲರ್ಸ್ ತಂದಿದ್ದೀನಿ. ಎಲ್ಲ ನೀವು ಆಲ್ರೆಡಿ ನೋಡಿದ್ದೀರಾ ಅನ್ಕೋತೀನಿ. ಈ ಬ್ಯಾಗ್ ಫುಲ್ಲು 12 ಸ್ಯಾರೀಸ್ ಇದೆ. ಇದೆಲ್ಲ ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರೀಸ್, ಗಿಫ್ಟೆಡ್ ಸ್ಯಾರೀಸ್. ಅಂದರೆ ಸತೀಶ್ ಅಕ್ಕಂದರು ಸ್ವಲ್ಪ ಆನ್ಲೈನಲ್ಲಿ ಕೂಡ ತರಿಸಿದ್ದೀನಿ, ತೋರಿಸ್ತೀನಿ ಅದನ್ನು ಕೂಡ. ಅದು ಇನ್ನೂ ಎತ್ತಿಟ್ಟಿಲ್ಲ, ಆನ್ಲೈನಲ್ಲಿ ಬಂದಂಥದ್ದು ಹಂಗೆ ಇಟ್ಬಿಟ್ಟಿದ್ದೀನಿ. ಸೊ ಇದನ್ನು ಫಸ್ಟ್ ಎತ್ತಿಟ್ಬಿಟ್ಟು ಬರೋಣ ಬನ್ನಿ. ಆನ್ಲೈನಲ್ಲಿ ಎಷ್ಟು ತರಿಸಿದ್ದೀನಿ ಏನು ಎತ್ತ ಅಂತಲೂ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಗೈಸ್. ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ನಿಜಕ್ಕೂ ನನಗೆ. ನಾನೇನು ವೀಡಿಯೋಗೋಸ್ಕರ ಸೆಗ್ರಿಗೇಟ್ ಮಾಡಿ ಇಟ್ಟಿಲ್ಲ. ಸತೀಶ್ ಅಂತಿದ್ರು ಏನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದೆಯಾ ಅಂತ. 10 ಸ್ಯಾರೀಸ್ ಇದೆ ಇಲ್ಲಿ ಆನ್ಲೈನಿಂದ ತರಿಸಿರೋಂಥದ್ದು. 10 ಸ್ಯಾರೀಸ್ ಇದೆ. ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ ಇರಿ. ಎಲ್ಲ ಫ್ಯಾನ್ಸಿ ಸ್ಯಾರೀಸು 10 ಇದ್ದಾವೆ. ಸೊ ನಾನು ಲಾಸ್ಟ್ ಟೈಮ್ ಹಾಕಿದ್ನಲ್ಲ ನನ್ನ ಬರ್ಡೇಗೆ, ಆ ಥರ ಸ್ಯಾರೀಸು. ಸುಮಾರು ಜನ ಇಷ್ಟಪಟ್ಟರೆ ಆ ಸ್ಯಾರೀಸು ಫ್ಲಿಪ್ಕಾರ್ಟಿಂದ. ಸೊ 10 ಸ್ಯಾರೀಸ್ ಇದ್ದಾವೆ ಇಲ್ಲಿ. ಈ ಥರ ನೋಡಿ, ಈ ಥರದಲ್ಲೇ ಕಲರ್ಸ್ 10 ಸ್ಯಾರೀಸ್ ಇಲ್ಲಿ ತರಿಸಿಟ್ಟಿದ್ದೀನಿ. ಇನ್ನು ಸೆಗ್ರಿಗೇಟ್ ಮಾಡಬೇಕು, ಮಾಡೋಕ್ಕೆ ಟೈಮ್ ಇಲ್ಲ. ಅದನ್ನೆಲ್ಲ ಹಾಗೆ ಇಟ್ಬಿಟ್ಟಿದ್ದೀನಿ. ಮನೆ ಕೆಲಸ, ಮಕ್ಳ ಟೆಸ್ಟು, ಮಕ್ಳ ಕೆಲಸ. ಸೊ ಹಾಗಾಗಿ ನನಗೇನೆ ಫ್ರೀ ಇಲ್ಲ. ಹಾಗಾಗಿ ಯಾವುದೂ ನಾನು ಸೆಗ್ರಿಗೇಟ್ ಮಾಡಿಲ್ಲ, ಹಂಗೆ ಇಟ್ಟಿದ್ದೀನಿ. ನಾನು ಒಂದು ಮೈಸೂರು ಸಿಲ್ಕ್ 120 GSM ಇರುವಂಥ ಸಾರಿ ತೊಗೊಂಡೆ. ನನ್ನ ಬರ್ಡೇಗೆ ತೊಗೊಂಡಿರೋ ಸಾರಿನೇ ನಾನು ಇನ್ನೂ ಉಟ್ಟಿಲ್ಲ, ಹೊಲಿಸಿ ಬ್ಲೌಸ್ ಹೊಲಿಸಿ ಇಟ್ಟಿದ್ದೀನಿ. ಇದಕ್ಕೆ ಮಜಂತಾ ಪಿಂಕ್ ಬಾರ್ಡರ್ ಇದೆ. ಇದು ಓಪನ್ ಮಾಡಿದ್ರೆ ನಂಗೆ ಮಡ್ಚೋಕ್ಕೆ ಕಷ್ಟ, ಬೇಜಾರಾಗಬೇಡಿ. ಮಜಂತಾ ಪಿಂಕ್ ಬಾರ್ಡರ್ ಇದೆ, ಸೆರಗು ಮಜಂತಾ ಪಿಂಕ್ ಇದೆ. ಸ್ಯಾರಿ ಫುಲ್ಲು ಡಿಸ್ಟೆಂಪರ್ ಗ್ರೀನ್ ಇದೆ. ಸೊ ನೋಡೋಣ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ನನ್ನಣೆ ಗೊತ್ತಿಲ್ಲ ನಾನು ಯಾವಾಗ ಉಟ್ಕೊತೀನಿ ಅಂತ. ಸುಮಾರು ಜನ ಲವ್ಲಿ ಅಕ್ಕ ತಂಗಿರು ಸಿಕ್ಕಿದ್ರು, ಮಾತಾಡ್ಸಿದ್ರು, ಖುಷಿ ಆಯಿತು. ವೀಡಿಯೋದಲ್ಲಿ ಹೆಂಗಿದ್ದೀರೋ ಇಲ್ಲೂ ಹಾಗೆ ಇದ್ದೀರಾ ಅಂತ ಖುಷಿ ಪಟ್ಟರು. ಅದಕ್ಕೆ ನಾನಂದೆ ನ್ಯಾಚುರಲಾಗಿ ವೀಡಿಯೋ ಮಾಡೋದು, ನಾನು ಯಾವುದೇ ರೀತಿ ಫಿಲ್ಟರ್ ಹಾಕ್ಕೊಂಡು ವೀಡಿಯೋ ಮಾಡಲ್ಲ ಅಂತ. ಗೈಸ್, ನಾನು
ಅಮ್ಮನಿಗೆ ದೇವ್ರ ಗುಡ್ಸೋಕ್ಕೆ ನನಗೆ ಅಂತ ಹೇಳಿ 5-6 ಸ್ಯಾರಿ ತೊಗೊಂಡಿದ್ದೀನಿ ನಿಜವಾಗ್ಲೂ. ಸೊ 1 ಬೈ 1 ತೋರಿಸ್ತೀನಿ. ಈಗ ಮೈಸೂರು ಸಿಲ್ಕ್ ಸ್ಯಾರಿ ತೋರಿಸ್ದೆ ಅಲ್ವಾ, ಇದು ಒಂದು ಸಾಫ್ಟ್ ಸಿಲ್ಕ್ 8,900 ಗೈಸ್. ಇದು ತುಂಬ ಚೆನ್ನಾಗಿದೆ. ಇದಕ್ಕೆ ಯಾವುದೋ ಬ್ಲೂ ಅಂತ ಕರೀತಾರೆ, ಆ ಬ್ಲೂಗೆ ಕ್ರೀಮ್ ಕಲರ್ ಕಾಂಬಿನೇಷನ್ ಬಂದಿದೆ. ಇದು ತುಂಬ ಚೆನ್ನಾಗಿತ್ತು, ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು. ಇದು ಕುಚ್ಚಿದೆ, ಬೇಬಿ ಕುಚ್ಚು ಥರ. 8,900 ರೂಪಾಯಿ. ಸೊ ಒಂಥರ ಇಷ್ಟ ಆಯಿತು ನನಗೆ. ಯಾವ ಕಲರ್ಸ್ ನೋಡಿದ್ರು ಆ ಕಲರ್ಸ್ ಇದೆ ನನ್ನ ಹತ್ರ, ಈ ಕಲರ್ಸ್ ಇದೆ ನನ್ನ ಹತ್ರ ಅನ್ನೋ ಥರನೇ ಫೀಲ್ ಆಗುತ್ತೆ. ಯಾಕಂದರೆ ಎಲ್ಲ ಕಲರ್ ಸಾರೀಸ್ ನನ್ನ ಹತ್ರ ಇದೆ, ಜಂಬು ಕೇಳ್ತಾ ಇಲ್ಲ. ಸೊ ಇದು ನಾನು ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ತೊಗೊಂಡಿದ್ದೆ. ರಾಮ ಗ್ರೀನ್ ಮತ್ತು ಬ್ಲೂ ಮತ್ತು ಕ್ರೀಮ್ 3 ಕಾಂಟ್ರಾಸ್ಟ್ ಇದೆ. ಬಟ್ ಇದು ನಿಮಗೆ ಒಂದು ಕಲರ್ ಕಾಣಿಸ್ತಾ ಇರ್ಬೋದು, ಬಟ್ ಇದು ಡಬಲ್ ಕಲರ್. ಲಾಸ್ಟ್ ಟೈಮು ನನಗೊಬ್ಬರು ಕಮೆಂಟ್ ಮಾಡ್ತಾಯಿದ್ರಿ, ಸಿಸ್ ದೇವರಿಗೆ ಬ್ಲ್ಯಾಕ್ ಉಡಿಸ್ಬೇಡಿ ಅಂತ. ಅದು ಬ್ಲ್ಯಾಕ್ ಕಲರ್ ಅಲ್ಲ, ನೆವಿ ಬ್ಲೂ, ಡಾರ್ಕ್ ಬ್ಲೂ ಕಲರ್, ನೇರಳೆ ಹಣ್ಣಿನ ಕಲರ್. ಕ್ಯಾಮ್ರಾ ಲೈಟ್ಗೆ ಅದು ಬ್ಲ್ಯಾಕ್ ಕಲರ್ ಕಾಣಿಸುತ್ತೆ, ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ, ಅದು ಬ್ಲ್ಯಾಕ್ ಕಲರ್ ಅಲ್ಲ. ಸೊ ನಂಬ್ತಿರೋ ಬಿಡ್ತಿರೋ ಅದನ್ನು ನಾನಿನ್ನೂ ವೇರ್ ಮಾಡೇ ಇಲ್ಲ, ಹಾಗೆ ಇಟ್ಟಿದ್ದೀನಿ. ಲಾಸ್ಟ್ ಟೈಮ್ ಲಕ್ಷ್ಮಿ ಗುಡ್ಸಿ ಸ್ಯಾರಿ. ಇದೊಂದು ಸಾಫ್ಟ್ ಸಿಲ್ಕ್. ಅಮ್ಮನಿಗೆ ಯಾವ್ದು ಕೊಡ್ತೀನಿ ಅಂತ ಗೊತ್ತಿಲ್ಲ. 4,500ದಲ್ಲಿ 2 ಸ್ಯಾರಿ ತೊಗೊಂಡೆ. ಇದಕ್ಕೆ ಕ್ರೀಮ್ ಕಾಂಬಿನೇಷನ್ ಇದೆ. ಓಪನ್ ಮಾಡಂತೂ ತೋರ್ಸೋಕ್ಕಾಗಲ್ಲ, ಇದನ್ನು ಬಿಚ್ಚಿಬಿಟ್ರೆ ನನಗೆ ಮಡ್ಚೋಕ್ಕಾಗಲ್ಲ. ಎಲ್ಲ ಅಂತ ಇದ್ರು, ಏನು ಸ್ಯಾರಿ ವ್ಯಾಪಾರ ಮಾಡ್ತೀರಾ ನೀವು, ಇಷ್ಟು ಸ್ಯಾರಿ ತೊಗೋತಾ ಇದ್ದೀರಲ್ಲ ಅಂತ. ಸೊ ಎಲ್ಲದಕ್ಕೂ ಒಂದು ಗಿಫ್ಟ್ ಕೊಡೋಕೆ ಕವರ್ಸ್ ಬೇಕಲ್ವಾ, ಎಕ್ಸ್ಟ್ರಾ ಕವರ್ಸ್ ಕೊಟ್ಟರು, ಇಸ್ಕೊಂಬಂದೆ ನಾನೇ. ಬಟ್ ಗಿಫ್ಟೆಡ್ ಒಂದು ಎಕ್ಸ್ಟ್ರಾ ಬ್ಯಾಗ್ ಕೊಡಿ ಅಂದರೆ ಕೊಡಲಿಲ್ಲ, ಗಾಡೀಲಿ ಹಿಡ್ಕೊಬೇಕು ಅಂದರೂ ಕೊಡಲಿಲ್ಲ. ಇದಂತೂ ನನಗೆ ತುಂಬ ಇಷ್ಟ ಆಗೋಯಿತು. 8,900. ಇದು ಪಿಸ್ತಾ ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್. ಇದು ಬಿಲ್ ತೋರಿಸ್ಬಿಡ್ತೀನಿ, ಯಾಕಂದರೆ ಕಮೆಂಟ್ಸ್ ಬರುತ್ತೆ, ಅದಷ್ಟಿಲ್ಲ, ಇದಿಷ್ಟಿಲ್ಲ, ಅದಷ್ಟು ಇದಿಷ್ಟು ಅಂತ ಅಂದ್ಬಿಟ್ಟು ನನ್ನ ಹೇಟರ್ಸು ಕಮೆಂಟ್ ಮಾಡ್ತಾರೆ. ಸಾರಿ, 7,980 ರೂಪಾಯಿ. 7,980 ರೂಪಾಯಿ ನೋಡಿ, ಬಿಲ್ ಸಮೇತ. ಆದರೆ ಇದು ನೋಡೋಕ್ಕೆ ಹಂಗೆ ಅನ್ಸೋದೇ ಇಲ್ಲ. 2,000-3,000 ಸ್ಯಾರಿ ಥರ ಇದೆ. ಸ್ಯಾರಿ 2,000-3,000 ಸ್ಯಾರಿ ಇಲ್ಲವೇ ಇಲ್ಲ. ಇದ್ದಾವೆ, ಅಷ್ಟು ಇಷ್ಟನೇ ಆಗಲ್ಲ ಗೈಸ್. ಕಣ್ಣು ಏನಿದ್ರು 7,000-8,000 ಸ್ಯಾರಿಗೆ ಹೋಗುತ್ತೆ. ಇದು ಪಿಸ್ತಾ ಗ್ರೀನ್ಗೆ ಪಿಂಕ್ ಕಾಂಬಿನೇಷನ್. ಇದು ಯಾಕೋ ನಂಗೆ ತುಂಬ ಲೈಕ್ ಆಯಿತು. ಇದು ಒಂದು ಎತ್ತಾಕೊಂಡ್ಬಂದೆ. ನಂತರ ನೀವು ಮಾಡ್ತೀರಾ, ನೋಡಿದೆಲ್ಲ ಎತ್ತಾಕೊಂಡು ನಿಂತ್ಕೊಂಡ್ಬಿಡ್ತೀರಾ, ಕಮೆಂಟ್ ಮಾಡಿ. ಸತೀಶ್ನ ಕರೆದೆ, ನಾನು ಬರಲ್ಲ ತಾಯಿ, ನೀನು ಹೋಗ್ಬಿಡ ಅಂದರು. ಸೊ ದುಡ್ಡು ಯಾರ್ದು ಅಂತ ಕೇಳಬೇಡಿ, ಎಲ್ಲ ಸತೀಶ್ ಅಪ್ಪಂದೆ. ಸೊ ಬಂದಮೇಲೆ ಲೆಕ್ಕ ಕೊಡಬೇಕು, ಅದೆಷ್ಟು ಉಪ್ಪುಂಕಾಯಿ ಹಾಕ್ತಾರೋ ಗೊತ್ತಿಲ್ಲ. ನಿನಗೇನು ಬಂದಿರೋದು, ಯಾಕಿಷ್ಟು ಸ್ಯಾರಿ ಒತ್ಕೊಂಬಂದಿದೀಯಾ? ಒಂದೊಂದು ಸ್ಯಾರಿ 1,000ದ್ದು 10 ಸ್ಯಾರಿ ತೊಗೊಳ್ಳಿ, ನೀವು ಏನೂ ಅನ್ನಲ್ಲ, ನನ್ನ ಹಣೆ. 1,000ದ್ದು 10 ಸ್ಯಾರಿ ತೊಗೊಂಡ್ರು ಅಯ್ಯಪ್ಪ ಏನೂ ಬೇಜಾರು ಮಾಡ್ಕೊಳ್ಳಲ್ಲ. 10,000ದ್ದು 1 ಸ್ಯಾರಿ ತೊಗೊಂಡ್ರೆ ಬೇಜಾರು ಮಾಡ್ಕೊತಾರೆ, ಬೈತಾರೆ. ಯಾಕೆ ಗೊತ್ತಾ? 10 ಸ್ಯಾರಿ ತೊಗೊಂಡ್ರೆ ನೀನು 10 ದಿನನೂ 10 ಫಂಕ್ಷನ್ಗೂ 10 ಹಾಕ್ಕೊಂಡು ಹೋಗ್ಬೋದು. ಬಟ್ ನೀನು 10,000 ಕೊಟ್ಟು 1 ಸ್ಯಾರಿ ತೊಗೊಂಡ್ರೆ ಏನು ಬಂತು ಪ್ರಯೋಜನ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ನಾನು 4 ಸ್ಯಾರಿ, ಅಮ್ಮನಿಗೆ 1 ಅಂತ ತೊಗೊಂಡಿದ್ದೀನಿ. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ 1 ತೊಗೊಂಡಿದ್ದೀನಿ. ಅದ್ರದ್ದು ರೇಟ್ 8,000. ಇದು 8,000 ಚಿಲ್ಲರೆ. ಹೇಗಿದ್ದಾವೆ ಸ್ಯಾರೀಸ್ ಕಮೆಂಟಲ್ಲಿ ಹೇಳಿ. ಎಲ್ಲ ಟೋಟಲ್ ಅಪ್ರಾಕ್ಸಿಮೇಟಾಗಿ 100-200 ಕಮ್ಮಿ 50,000 ಬಟ ಆಯಿತು. 10 ಕ್ರೇಪ್ ಸ್ಯಾರಿಗೆ 10,000 ಆಗೋಯಿತು. ಸೊ ಲೆಕ್ಕ ಹಾಕಿ ನನಗಂತೂ ನಿಮಗೆ ತೋರಿಸ್ಬೇಕು, ನಂಬ್ತಿರೋ ಇಲ್ಲ, ತುಂಬ ಇಷ್ಟ ಆಯಿತು ಗೈಸ್. ಈ ಸ್ಯಾರಿ ಹೇಗಿದೆ ಕಮೆಂಟ್ ಮಾಡಿ. ನಾನು ಯಾವುದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೋತೀನಿ, ಸಂಜೆಗೆ ಕುಂಕುಮಕ್ಕೆ ಕೊಡೋಕ್ಕೆ ಹೋದಾಗ, ಕರಿಯೋಕ್ಕೆ ಹೋದಾಗ ಅಂತ ಗೊತ್ತಿಲ್ಲ. ಬಟ್ ಐ ಥಿಂಕ್ ನಾನು ಇದನ್ನು ವೇರ್ ಮಾಡೋಣ ಅಂತ ಇದ್ದೀನಿ. ಏನಂತ ಗೊತ್ತಿಲ್ಲ, ಈ ಥರ ನನ್ನ ಹತ್ರ ಇದೆ. ಬಟ್ ಈ ಕಾಂಬಿನೇಷನ್ ನನಗೆ ಇಷ್ಟ ಆಯಿತು, ಸೊ ತೊಗೊಂಡೆ. ಹೇಗಿದೆ, ನನಗೆ ಇಷ್ಟ ಆಗುತ್ತೆ. ಬ್ಲೂ ಚೆನ್ನಾಗಿ ಒಪ್ಪತ್ತೆ. ಕಮೆಂಟ್ ಮಾಡಿ. ಸೆರಗೂ ಇದೇ ಕಲರ್ ಇದೆ, ಸಾರಿ ಈ ಕಲರ್ ಇದೆ. ನಂಗೆ ತುಂಬ ಇಷ್ಟ ಆಯಿತು ಇದು. ನಾನಿಷ್ಟು ಸ್ಯಾರಿ ತೋರಿಸ್ದೆ. ಕ್ರೇಪ್ ಸ್ಯಾರೀಸ್ ಬಿಡಿ, ಅದು ಗಿಫ್ಟೆಡ್ ಸ್ಯಾರೀಸು. ಇಷ್ಟು ಸ್ಯಾರೀಸಲ್ಲಿ ನಿಮ್ಗೆ ಯಾವುದು ಲೈಕ್ ಆಯಿತು, ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಆನ್ಲೈನಲ್ಲಿ ತರಿಸಿರೋದಂತೂ ಸತೀಶು ಗೊತ್ತಿಲ್ಲ ಗೈಸ್, ಉಗ್ದಾಕ್ಬಿಡ್ತಾರೆ. ಆಮೇಲೆ ಇದು ಮೈಸೂರು ಸಿಲ್ಕು, ಎಲ್ಲೋದ್ರೂ ಮೈಸೂರು ಸಿಲ್ಕ್ ಅಂತ ಬತ್ತಾಕೊಂಡು ಬರ್ತೀನಿ. ಓಪನ್ ಮಾಡೇ ತೋರಿಸ್ಬಿಡ್ತೀನಿ ನೋಡಿ. ಇದು ಹೊಸ ಪೀಸ್ ಅಂತೆ. ಜನ ಎಲ್ಲಿದ್ದಾರೆ ಗೈಸ್? ವಿಡಿಯೋ ಕಟ್ ಆಗೋಯ್ತು. ಈ ಮೈಸೂರು ಸಿಲ್ಕ್ ಸ್ಯಾರಿ ಹಿಂಗಿದೆ. ಇದು 10,890 ಇದೆ.
ಸೊ ಬಿಲ್ಲಿದ್ರೆ ತೋರಿಸ್ಬಿಡ್ತೀನಿ 120 GSM. ಆಮೇಲೆ ಅದಕ್ಕೂ ಕೂಡ ನೀವು ಹಂಗಿಲ್ಲ ಹಿಂಗಿಲ್ಲ ಅದಷ್ಟಿಲ್ಲ ಇದಿಷ್ಟಿಲ್ಲ, ನೀವು ಕಡಿಮೆ ಕೊಟ್ಟಿದ್ದೀರಾ ನೋಡಿ. 10,280, 880 ಅಲ್ಲ 280. ಮಾತಾಡುವಾಗ ಫ್ಲೋವಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. 10,280 ಇದು ಹೊಸದು. ಈ ಕಲರ್ ನನ್ನ ಹತ್ರ ಇದೆ, ಬಟ್ ಈ ಕಾಂಬಿನೇಷನ್ ಯಾಕೋ ಲೈಕ್ ಆಯಿತು, ಸೊ ಹಾಗಾಗಿ ತೊಗೊಂಬಂದೆ. ಚೆನ್ನಾಗಿದೆಯಾ? ಚೆಂದ ಇದೆಯಾ? 10,000 ರೂಪಾಯಿ ಸ್ಯಾರಿ ಗೈಸ್. 280 ಅಂದರೆ 300 ರೂಪಾಯಿ. ಸೊ ಹೇಗಿದೆ ಕಮೆಂಟ್ ಮಾಡಿ. ಚೆನ್ನಾಗಿದೆಯಾ? ನನ್ನ ಸೆಲೆಕ್ಷನ್ಸ್ ಹೇಗಿದೆ ಕಮೆಂಟ್ ಮಾಡಿ. ನನ್ನ ಫ್ರೆಂಡ್ಸ್ ಬರ್ತೀನಿ ಎಂದಿದ್ರು, ಅಲ್ಲಿ ಹೋಗ್ಬಿಟ್ಟು ನಾವು ಹೊರಡುವಾಗ ಫೋನ್ ಮಾಡಿದೆ, ನೀವು ಹೋಗಿರೋ ನಾವು ಬರ್ತೀವಿ ಅಂದರು. ಅಲ್ಲಿ ಹೋದರೆ ಬಂದೇ ಇಲ್ಲ. ಸೊ ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ, ಇನ್ನೊಂದು ದಿನ ಹೋಗ್ತೀನಿ ನೀನು ತಗೊಂಬ ಅಂದ್ಬಿಡೋದ. ನನಗಿವತ್ತು ಖರ್ಚು ಮೇಲೆ ಖರ್ಚು. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ನಾನು ಸಿಲ್ವರ್ ಗೋಲ್ಡ್ ಏನಾದರೂ ತೊಗೋತೀನಿ. ಸೊ ಅಂದ್ಕೊಂಡಿದ್ದೀನಿ ನನ್ನ ಸೇವಿಂಗ್ಸಲ್ಲಿ ತೊಗೋಬೇಕು ಅಂತ. ಸುಮಾರು ಜನ ಹೇಳ್ತಿರ್ತಾರೆ, ಇಷ್ಟೆಲ್ಲ ತೊಗೋತಿರ್ತೀರ, ದುಡ್ಡಲ್ಲಿ ಬರುತ್ತೆ ಅಂತ. ಸೊ ಕಷ್ಟಪಟ್ಟು ಸಂಪಾದನೆ ಮಾಡ್ತೀವಲ್ಲ ಗೈಸ್, ಅದರಲ್ಲೇ ಸೇವಿಂಗ್ಸ್ ಅಂತ ಇಟ್ಟಿರ್ತೀನಿ. ನನಗಂತೂ ಏನು ಖರ್ಚಿರಲ್ಲ, ನಿಮಗೆ ಗೊತ್ತು. ನನ್ನ ಪರ್ಸ್ನಲ್ ಥಿಂಗ್ಸ್ ಏನೇ ಖರ್ಚಿದ್ರು ಅದು ಸತೀಶೇ ನೋಡ್ಕೋತಾರೆ. ನಾನಂತೂ ನನ್ನ ದುಡ್ಡಿಂದ ನಾನೇನು ಒಂದು ಹಣ್ಬೋಟು ತೊಗೊಳ್ಳಲ್ಲ. ಹೆಲ್ಮೆಟ್ ಹಾಕ್ಕೊಂಡೋಗಿ ಹೇರ್ ಸ್ಟೈಲ್ ಎಲ್ಲ ಹಾಳಾಗ್ಬಿಟ್ಟಿದೆ, ಒಂದು ಪೊಲಿಟೇನ್ ಹಾಕ್ಕೊಂಡೋಗಿದ್ದೆ. ಸೊ ನನಗೂ ಯೂಟ್ಯೂಬಿಂದ ಇಷ್ಟೋ ಒಂದಿಷ್ಟು ಅಮೌಂಟ್, ಒಂದಿಷ್ಟು ಅಮೌಂಟ್ ಅಂತ ಬರುತ್ತೆ, ಅದನ್ನೇ ಸೇವ್ ಮಾಡಿ ಇಟ್ಟಿರ್ತೀನಿ. ಹಿಂಗೇನಾದರೂ ಹಬ್ಬಗಳು ಬಂದಾಗ. ನನಗೆ ಅಂತ ನಾನೇನೂ ಪರ್ಚೇಸ್ ಮಾಡಲ್ಲ. ನನ್ನ ಬರ್ಡೇಲೂ ಕೂಡ ನನಗೆ ಅಂತ ನಾನು ಏನೂ ತೊಗೊಂಡಿಲ್ಲ. ನನ್ನ ಮನೆಗೆ ಅಂತ, ನಾನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ವ, ಈಗೇನಾದ್ರು ಸಣ್ಣ ಪುಟ್ಟ ಸಿಲ್ವರ್ ಐಟಮ್ಸ್ ನನಗೆ ಅಂತ ನಾನು ಒಂದು ಇಯರಿಂಗ್ ತೊಗೋಬೇಕು ಗೋಲ್ಡ್ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಕ್ಷಯ ತೃತೀಯದಲ್ಲೂ ನಾನು ಒಂದು ರಿಂಗ್ ಅಷ್ಟೇ ಸತೀಶ್ ಕೊಡಿಸಿದ್ದು. ನನ್ನ ಬರ್ಡೇಗೂ ಅವರೇನೂ ನಂಗೆ ಗೋಲ್ಡ್ ಕೊಡಿಸಿಲ್ಲ, ವಾಚು ಮತ್ತು ಸ್ಯಾರಿ ಕೊಡಿಸಿದ್ರು. ಸೊ ನಾನು ಏನು ತೊಗೋತೀನಿ ಪ್ರತಿಯೊಂದು ತೋರಿಸ್ತೀನಿ. ಸ್ಟೇ ಟ್ಯೂನ್. ಅನ್ನಕ್ಕೆ ಇಡಬೇಕು, ಸಾಂಬಾರಿದೆ. ಇವತ್ತು ಅಂಗಡಿಗೆ ಹೋಗೋಣ ಅಂದ್ಕೊಂಡಿದ್ದೀನಿ, ಜ್ಯುವೆಲ್ರಿ ಶಾಪ್ಗೆ. ಸೊ ಹೀಗೆ ವ್ಲಾಗ್ನ ನೋಡ್ತಾ ಇರಿ, ಸ್ಟೇ ಟ್ಯೂನ್. ಅಷ್ಟರಲ್ಲಿ ಮಧ್ಯಾಹ್ನ ಸತೀಶ್ ಕೂಡ ಬಂದ್ಬಿಟ್ರು. ಎಲ್ಲಿ ಏನು ಸೀರೆ ತೊಗೊಂಬಂದೆ ತಂದು ತೋರಿಸು ಅಂತಂದರು. ತಂದು ತೋರಿಸ್ತಾ ಇದ್ದೀನಿ. ಬಾಯಿ ನೋಡೋಕ್ಕೆ ರೆಡಿನೇ ಇಲ್ಲ. ಅಲ್ಲಿ ತೆಗೆದು ನೋಡ್ರಿ ಬಿಲ್ನ, ಕೈ ಒರೆಸ್ರಿ, ದೇವದ ಕೈ ಅಲ್ಲಿ ನಿಧಾನಕ್ಕೆ ತೆಗೆದು ನೋಡು, ಸ್ವಲ್ಪ ತಾಳ್ಮೆ ಇರಲಿ. ನೋಡ್ಬೇಕು ನೀನು, ನಿಂದೆ ಅಲ್ವಾ ದುಡ್ಡು. ನನ್ನ ದುಡ್ಡಲ್ಲಿ ಯಾಕೆ ತಗೊಳ್ಳಿ, ನಿನ್ನ ದುಡ್ಡದು. ನೋಡು, ನಿಧಾನಕ್ಕೆ ನೋಡು. ಅವರು ನನಗೆ ರೇಗಿಸ್ತಾ ಇರೋ ದಿನ ಇಲ್ಲ, ನಾನು ಅವ್ರ ಮೇಲೆ ರೇಗಾಡದೇ ಇರೋ ದಿನ ಇಲ್ಲ. ಸೊ ನಾನು ಆಗಲೇ ಹೇಳ್ದೆ ಸಾಂಬಾರು ಇತ್ತು ಅಂತ, ಬಿಸಿ ಮುದ್ದೆ ಮಾಡು, ಹೊಟ್ಟೆ ಹಸುತ್ತಾ ಇದೆ ಅಂತ ಅಂದರು. ಬಿಸಿ ಮುದ್ದೆ ರೈಸ್ ಎಲ್ಲ ಮಾಡಿ ಊಟಕ್ಕೆ ಹಾಕೊಟ್ಟೆ. ನಿನ್ನ ದುಡ್ಡಲ್ಲಿ ನೀನು 1,00,000 ತಗೋ, ನನಗೇನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಅವರು ನನಗೆ ಲಕ್ಷ್ಮಿ ಗುಡ್ಸೋಕ್ಕೆ ಅಂತ ತೊಗೊಂಬ ಅಂತ ಹೇಳಿ 10,000 ಕೊಟ್ಟಿದ್ದರು. ಆಮೇಲೆ ಒಟ್ಟಿಗೆ ಇದೆಲ್ಲ ತೊಗೊಂಬಿಡ್ತೀನಿ ಗಿಫ್ಟೆಡ್ ಸ್ಯಾರೀಸು ಅಂತ ಹೇಳಿದ್ಮೇಲೆ ಅದೆಷ್ಟಾಯಿತು ವಾಟ್ಸಪ್ ಮಾಡು, ಗೂಗಲ್ ಪೇ ಮಾಡ್ತೀನಿ ಅಂತ ಹೇಳಿ, ಸೊ ಗೂಗಲ್ ಪೇ ಎಲ್ಲ ಮಾಡಿಕೊಂಡು ಮನೆಗೆ ಬಂದು ಬಿಸಿ ಅಡುಗೆ ಈ ಊಟ ಮಾಡ್ತಾಯಿದ್ದೀವಿ. ಮುದ್ದೆ ಸೂಪರಾಗಿತ್ತು, ಸಾಂಬಾರು ಕೂಡ. ಬೆಳಗ್ಗೆ ಎಲ್ಲ ಸ್ಯಾರಿ ಬಿಸಿಲಿಗೆ ಹಾಕಿದ್ದೆ ಅಲ್ವಾ, ನೀ ಬರೋಂಗಾಯ್ತು ಅಂತ ಮೇಲೆ ದಬ ಅಂತ ಓಡೋಗಿ ಎಲ್ಲ ಎತ್ಕೊಂಬಂದು ಸಿಂಪಲ್ಲಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ಫೋಲ್ಡ್ ಮಾಡಿ ಈ ಸಲ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ. ಫೈನಲಾಗಿ ರೇಷ್ಮೆ ಸಿಲ್ಕ್ ಸ್ಯಾರೀಸ್ ಕೆಲಸ ಮುಗಿಸಿದ್ದೀನಿ. ಈ ಥರ ಬ್ಯಾಗಸ್ಗೆ ಹಾಕಿ ಜಿಪ್ ಹಾಕಿ ಇಟ್ಕೊಂಬಿಟ್ಟಿದ್ದೀನಿ. ಇದೆಲ್ಲ ಬ್ಲೌಸ್ಗಳು, ಈ ಸೆಗ್ಮೆಂಟ್ ಫುಲ್ಲು ಇದೆಲ್ಲ ವೇರ್ ಮಾಡದೇ ಇರೋಂಥ ಸ್ಯಾರೀಸ್. ಇದೆಲ್ಲ ಪ್ಯೂರ್ KSIC. ಇದೆಲ್ಲ ಒಳಗಡೆ ಕಾಟನ್ ಪಂಚೆಲಿ ಸುತ್ತಿಟ್ಟಿದ್ದೀನಿ. ಪ್ಯೂರ್ 7-8 ಇದೆ ಪ್ಯೂರ್ KSIC ಸಿಲ್ಕ್ ಸ್ಯಾರೀಸು. ಈ ಥರ ಎಲ್ಲ ಇದೆಲ್ಲ ಬ್ಲೌಸಸ್. ಈ ಪೌಚಲ್ಲಿರೋದೆಲ್ಲ ಬ್ಲೌಸು, ಈ ಬ್ಯಾಗಲ್ಲಿರೋದೆಲ್ಲ ಬ್ಲೌಸು. ಇದೆಲ್ಲ ಫುಲ್ ಸ್ಯಾರೀಸ್ ಈ ಥರ ಇಟ್ಕೊಂಡಿದ್ದೀನಿ. ಇವತ್ತೆಲ್ಲ ಮಾಡಿದ್ದೆಲ್ಲ ಈ ರೀತಿ. ಇನ್ನು ಫ್ಯಾನ್ಸಿ ಸ್ಯಾರೀಸ್ ಇದಿಷ್ಟು ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ಇನ್ನು ಕೆಳಗಡೆ ಕಬೋರ್ಡೆಲ್ಲ ಕೈ ಹಾಕಿಲ್ಲ. ಇಲ್ಲೊಂದು ಪೌಚ್ ಇದೆ ನೋಡಿ, ಇದು ಫುಲ್ ಬ್ಲೌಸು. ಸುಸ್ತಾಯಿತು ಗೈಸ್. ಆ ಕೆಲಸ ಎಲ್ಲ ಆದಮೇಲೆ ಸ್ವಲ್ಪ ಐರನ್ ಕೆಲಸ ಆಯಿತು. ಐರನ್ ಕೆಲಸ ಎಲ್ಲ ಆದಮೇಲೆ ಸತೀಶ್ ಮೇಲೆ ನಿಜಕ್ಕೂ ಬೇಜಾರು ಬಂದುಬಿಡುತ್ತೆ. ಎಷ್ಟು ಸಕ್ರಿಗೇಟ್ ಮಾಡಿ ಎಲ್ಲ ಐರನ್ ಮಾಡಿ ಟವಲ್ಸ್, ಇನ್ನರ್ ವೇರ್, ಶರ್ಟ್, ಪ್ಯಾಂಟ್ಸ್ ಎಲ್ಲ ಬೇರೆ ಬೇರೆ ಇಟ್ರು ಎಲ್ಲ ಒಂದು ಕಡೆ ಮುದ್ರೆ ಇಟ್ಬಿಡ್ತಾರೆ. ಅದು ಸ್ವಲ್ಪ ಬೇಜಾರಾಗುತ್ತೆ.
ಸೊ ಏನು ಮಾಡೋಕ್ಕಾಗಲ್ಲ. ಅವ್ರು ಮಾಡ್ತಿರ್ತಾರೆ, ಎಲ್ಲ ಮುದ್ರೆ ಇಡ್ತಿರ್ತಾರೆ, ನಾವು ಎತ್ತಬೇಕು, ಐರನ್ ಮಾಡಬೇಕು, ಇದೇ ನಮ್ಮ ಕೆಲಸ. ಸೊ ಬೇಜಾರು ಮಾಡ್ಕೊಂಡಂತೂ ಯಾವುದೂ ಕೆಲಸಗಳನ್ನ ನಾನು ಮಾಡೋದಿಲ್ಲ. ಮಾಡೋ ಕೆಲಸಗಳನ್ನ ಖುಷಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದನೇ ಕೆಲಸಗಳನ್ನ ಮಾಡ್ತೀನಿ. ಎಲ್ಲ ಕಡೆ ಲೈಟು, ಸ್ವಿಚ್ಚು ಎಲ್ಲ ಹಾಕ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಮೇಲೆ ಹೋಗಿ ನಾನು ನೋಡೇ ಇಲ್ಲ ಬೆಳಗ್ಗೆಯಿಂದ. ನೋಡಿ, ಅರ್ಧ ಗಂಟೆ ಮನೇಲಿ ಇರಲ್ಲ ಅಂದರೆ ಹೀಗೆ ಆಗೋದು. ಸೀರೆಗಳೆಲ್ಲ ತೊಗೊಂಬಂದಿದ್ದೆ ಅಲ್ವಾ, ಅದ್ರ ಕ್ಲಿಪ್ ಸಮೇತ ಎತ್ಕೊಂಬಂದ್ಬಿಟ್ಟಿದ್ದೆ. ಇವಾಗ ಅದನ್ನೆಲ್ಲ ಕೆಳಗಡೆ ತೊಗೊಂಡು ಹೋಗ್ತಾ ಇದ್ದೀನಿ. ನನಗೆ ಹತ್ತೋದು ಇಳಿಯೋದೇ ದೊಡ್ಡ ಕೆಲಸ ಆಗಿಬಿಡುತ್ತೆ. ಸೊ ಫ್ರೆಶ್ ಆಗಿ ಕೈಕಾಲು ಮುಖ ಎಲ್ಲ ತೊಳೆದು ಚೂರು ಹರಳೆಣ್ಣೆ ಕಾಯಿಸಿ ತಲೆಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸುಮಾರು ದಿನ 3-4 ದಿನ ಆಗೋಗಿತ್ತು ತಲೆಗೆ ಆಯಿಲ್ ಅಪ್ಲೈ ಮಾಡಿ. ಸೊ ಆಯಿಲ್ ಅಪ್ಲೈ ಮಾಡ್ತಾಯಿದ್ದೀನಿ. ಸುಮಾರು ಜನ ಕೇಳ್ತಿರ್ತೀರಾ ನಿಮ್ಮ ಹೇರ್ ಕೇರ್ ರೊಟೀನ್ ಮಾಡಿ ಅಂತ. ಸೊ ಏನಿಲ್ಲ ಗೈಸ್, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಹಚ್ತೀನಿ. ವಾರದಲ್ಲಿ 2 ದಿನ ಹಚ್ತೀನಿ. ಇನ್ನು ಮಿಕ್ಕಿ ದಿನ ಎಲ್ಲ ತಲೆ ಸ್ನಾನ ಮಾಡ್ತೀನಿ. ಸೊ ನನಗೇನಂತ ಅನ್ಸಿದ್ರೆ ಎಣ್ಣೆ ಹಾಕ್ಬಿಡ್ಬೇಕು ಫಸ್ಟು. ಎಣ್ಣೆ ಹಾಕಿದ್ರೆ ತಲೆಗೆ ಸಮಾಧಾನ. ಒಬ್ಬೊಬ್ರಂತೂ ತಲೆಗೆ ಆಯಿಲ್ಲೇ ಅಪ್ಲೈ ಮಾಡಲ್ಲ. ನಿಜಕ್ಕೂ ಅವ್ರ ತಲೆನ ಅವ್ರು ಹೇಗೆ ಮೇಂಟೈನ್ ಮಾಡ್ತಾರೋ ಹೇರ್ನ ನನಗಂತೂ ಗೊತ್ತಾಗೋದೇ ಇಲ್ಲ. ಸ್ವಲ್ಪ ಹರಳೆಣ್ಣೆನ ಕೈಕಾಲು ಮುಖ ಎಲ್ಲ ತೊಳಿಬೇಕಲ್ಲ, ಹಾಗಾಗಿ ಮುಖಕ್ಕೆ ಕೈಕಾಲಿಗೆ ಎಲ್ಲ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಕಾಜಲ್ ಹಾಕಿದ್ದೆ ನೋಡಿ ಕಣ್ಣ ಹತ್ರ, ಅದು ಹಂಗೆ ಉಳ್ಕೊಂಬಿಟ್ಟಿತ್ತು. ಸೊ ಅದನ್ನೆಲ್ಲ ಆಯಿಲ್ ಹಾಕ್ಕೊಂಡು ಹಿಂಗೆ ಒರೆಸ್ಕೊತಾ ಇದ್ದೀನಿ. ಸ್ವಲ್ಪ ಜನ ಅಂತಿರ್ತಾರೆ, ತಪ್ಪಾಗಿ ಅರ್ಥ ಮಾಡ್ಕೊತಿರ್ತಾರೆ, 3 ಗಾಡಿ ಮೇಕಪ್ ಹಾಗೆ ಹೀಗೆ ಅಂತ. ನನ್ನ ನ್ಯಾಚುರಲ್ ಸ್ಕಿನ್ ಟೋನ್ ಇರೋದೇ ಹಾಗೆ. ನಾನು ಏನಾರೋ ಫೋರ್ಸ್ಫುಲ್ಲಿ ರಬ್ ಮಾಡಿಬಿಟ್ರೆ ಮುಖ ಎಲ್ಲ ಪಿಂಕ್ ಇಲ್ಲ ರೆಡ್ ಆಗಿಬಿಡುತ್ತೆ. ನನ್ನ ಕೈ ನೋಡಿ ನೀವು. ಫೋನ್ ಕ್ಯಾಮ್ರಾಗೆ ಒಂಚೂರು ಹಂಗೆ ಕಾಣಿಸ್ಬೋದು, ಬಟ್ ಡೈರೆಕ್ಟಾಗಿ ನೋಡಿದವರೆಲ್ಲ ಹೇಳ್ತಿರ್ತಾರೆ, ನೀವು ವೀಡಿಯೋದಲ್ಲಿ ಹೇಗಿದ್ದೀರೋ ಆ್ಯಸ್ ಇಟ್ ಈಸ್ ರಿಯಲಾಗೂ ಹಾಗೆ ಇದ್ದೀರಾ ಅಂತ ಅಂದ್ಬಿಟ್ಟು. ಸೊ ಇವಾಗ ನನಗೆ ಮುಖದ ಮೇಲೆ ಎಲ್ಲ ಸಣ್ಣ 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 ಕಾರಳ್ಳಾಗ್ತಾ ಇದೆ. ಅಮ್ಮನ ಥರನಾ ಅಂತ, ಯಾಕಂದರೆ ಅಮ್ಮನಿಗೆ ಮುಖ ಫೇಸ್ ಫುಲ್ಲು ಕಾರಳು. ನನಗಿವಾಗ ಏಜ್ ಆಗ್ತಾಯಿದೆ ಗೈಸ್, ವಯಸ್ಸಾಗ್ತಾಯಿದೆ. ಸೊ ನನಗೂ ಕೂಡ ಈಗ ನೋಡಿ ಗಡ್ಡದ ಹತ್ರ ಒಂದಿತ್ತು, ಗಲ್ಲದ ಹತ್ರ ಲೆಫ್ಟ್ ಸೈಡ್ಗೆ, ಇವಾಗ ರೈಟ್ ಸೈಡ್ ಒಂದಾಗಿದೆ. ಕಾರಳಾಗ್ತಾಯಿದೆ, ಹಣೆ ಮೇಲೆ 1-2-3 ಇದೆ. ಸೊ ಹೇಗೆ ಕಾಣಿಸ್ತಾ ಇದ್ದೀನಿ, ನನ್ನ ರಿಯಲ್ ಫೇಸ್, ನನ್ನ ರಿಯಲ್ ಸ್ಕಿನ್ ಟೋನ್ ಇದೇನೆ. ನೋಡ್ತಾ ಸಂಜೆ ಆಗೋಯ್ತು, ಮಕ್ಕಳು ಬಂದರು. From them and the Anwaruddin failed in that French war that is named as Treaty in Exla Chapel. ಅಷ್ಟೊತ್ತಿಂದ ಒಂದೇ ಕಲ್ತಿದ್ದ. ಪರವಾಗಿಲ್ಲ ಬಿಡು, ಹೇಳು ನೀನು. ಅರ್ಧ ಗಂಟೆಯಿಂದ ಒಂದು ಕ್ವಶನ್ ಆನ್ಸರ್ ಸಾ. ನೀನು ಲೈನ್ ಹಾಕಕ್ಕೆ ಎಳೆ ಮಗೋನಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಸ್ಪೆಲ್ಲಿಂಗ್ ನೋಡ್ತೀನಿ ನಾನು. ನಿನಗೆ ಕೇಳ್ತಾ ಇರೋದು. ನನಗೆ ಪ್ರತಿಯೊಂದು ಸ್ಪೆಲ್ಲಿಂಗ್ ಇರುತ್ತಲ್ಲಿ. The Chanda Sahib told that they were defeated the Alkota and the Carnatic imprisoned the Chanda Sahib. Later, the Chanda Sahib was killed in the war later. ಎಲ್ಲ ಮಕ್ಕಳಿಗೆ ಓದಿಸಾದ್ಮೇಲೆ ಕೂತ್ಕೊಂಡು ಬರ್ಕೊಳ್ಳಿ ಅಂತ ಹೇಳಿ ನಾನು ಡಾಲ್ಫಿನ್ದು ಡಾಲರ್ ಕಟ್ಟಾಗಿತ್ತು ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ. ಆ ಡಾಲರ್ನ ಕೊಟ್ಬಿಟ್ಟು ಬೇರೆ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ ಸೇಟು ಅಂಗಡಿಗೆ ಬಂದಿದ್ದೀನಿ. 9,110 ರೂಪಾಯಿ ಇದೆ ಗ್ರಾಮ್ ಚಿನ್ನ. ನಂದೇನೆ 2 ಗ್ರಾಮ್ 2.5 ಗ್ರಾಮ್ ಇತ್ತು. ಅದ್ರ ಮೇಲಿರೋದೆಲ್ಲ ಡೈಮಂಡ್ ಸ್ಟೋನ್, ಡಾಲ್ಫಿನ್ದ ಇರೋದೆಲ್ಲ ಡೈಮಂಡ್ ಸ್ಟೋನ್. ಈ ಥರ ಡಾಲ್ಫಿನ್ದು ಇದೆಯಾ ಅಂತ ಕೇಳ್ತಾ ಇದ್ದೆ. ಇದೆ ಮೇಡಮ್, ಬಟ್ ಡೈಮಂಡದು ಇಲ್ಲ, ಅಷ್ಟೊಂದು ಇಲ್ಲ ಅಂತ ಹೇಳ್ತಾಯಿದ್ರು. ನಂದು 2.5 ಗ್ರಾಮ್ ಇದೆ, ಬಟ್ ಆ ಗ್ರಾಮಷ್ಟು ಇಲ್ಲಿ ಯಾವುದೂ ಇರಲಿಲ್ಲ ರೆಡಿ. ಕೃಷ್ಣ ಜ್ಯುವೆಲ್ಲರ್ಸ್ಗೆ ಹೋಗ್ಬೋದಾಗಿತ್ತು, ಅವರು ತೆಗೆದಿರಲಿಲ್ಲ. ಇವರು ಅವ್ರ ಬ್ರದರೇ, ಈಗ ಯಾಕೋ ಅವರು ರೆಗ್ಯುಲರಾಗಿ ತೆಗಿತಾ ಇಲ್ಲ ಶಾಪ್ನ. ಸೊ ಅವ್ರ ತಮ್ಮನ ಅಂಗಡಿಗೆ ಬಂದೆ, ನೋಡ್ತಾ ಇದ್ದೆ. 1 ಗ್ರಾಮ್ 100 ಮಿಲಿ 1/4 ಗ್ರಾಮ್ ಇತ್ತು. ಸೊ ಯಾವ್ದು ಚೆನ್ನಾಗಿದೆ, ಸೂಟ್ ಆಗುತ್ತೆ ನನ್ನ ಸರಕ್ಕೆ ಅಂತ. ನನಗಂತೂ ಡಾಲ್ಫಿನ್ ಡಾಲರ್ ಇರಲೇಬೇಕು, ಬಟ್ ಇದು ಡೈಮಂಡ್ ಸ್ಟೋನ್ ಇರಲಿಲ್ಲ. ನಾನು ಇಯರಿಂಗು ಡೈಮಂಡ್ದು, ಮೂಗುದು ಡೈಮಂಡ್, ನನ್ನ ಡಾಲರಲ್ಲೂ ಕೂಡ ಡೈಮಂಡ್ ಸ್ಟೋನ್ನೇ ನಾನು ವೇರ್ ಮಾಡಿದ್ದೆ. ಇದು ಕಟ್ಟಾಗಿದ್ದು ತುಂಬ ಕರೆಕ್ಟಾಗಿ. ಇದು 26,000 ಅನ್ಕೊಳ್ಳಿ, 26,000 ಅನ್ಕೊಳ್ಳಿ. ಇದು 200 ರೂಪಾಯಿ ಬಿಡಕ್ಕೆ ನೀವೇ ಬೇಕಾ? 200 ರೂಪಾಯಿ. ಈಗ ಎಷ್ಟೈತೆ ಹೇಳಿ ಕರೆಕ್ಟಾಗಿ? 45,000 ಇಲ್ಲ. ಇರಿ 1 ನಿಮಿಷ ಬನ್ನಿ ಈ ಕಡೆ, ಅದೆಲ್ಲ ಎತ್ತಿಟ್ಬಿಟ್ಟು ಬನ್ನಿ. ನಾನೇನು ಹಳೇದೇನು ಕೊಡಲ್ಲ, ಇದೇ ತಗೊಂಬಿಡ್ತೀನಿ.
45. ನೀವು 1 ರೂಪಾಯಿ ಕಮ್ಮಿ ಬಿಡಲ್ಲ ಮಾಡಲ್ಲ ಅನ್ಬಾರ್ದು ನೀವು. ಇದಿಷ್ಟು ಇಟ್ಟಿರಿ, ಬರ್ತೀನಿ. ಇವತ್ತೇ ತಗೋತೀನಿ ಡೇಟ್. ನಾನು 1 ವರ್ಷದಿಂದ ಸೇವಿಂಗ್ಸ್ ಮಾಡಿದ್ದು ಇಷ್ಟ ಆಯಿತು. ಇಷ್ಟ ಆಗಿದ್ದನ್ನು ತಗೋಬೇಕು ಅಂತ ಅನ್ನಿಸ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಸೊ ನನ್ನ ಡಾಲರ್ ನನಗೆ 2.5 ಗ್ರಾಮಲ್ಲೇ ಬೇಕಿತ್ತು. ಯಾಕಂದರೆ ಈಗ ಗ್ರಾಮ್ 9,100 ರೂಪಾಯಿ ಸಮಥಿಂಗ್ ಇದೆ. ಸೊ ಜಾಸ್ತಿ ಕೊಟ್ಟು ಕಡಿಮೆ ತೊಗೋಬೇಕಾ ಅಂತ ಅನ್ನಿಸ್ತು. ಹಾಗಾಗಿ ಬೇರೆ ಮಾಡಾಕಿದ್ದೀನಿ ಡಾಲ್ಫಿನ್ದೇನೆ. ಇದನ್ನು ಫೈನಲ್ ಮಾಡಿ 2 ಕುಂಕುಮದ ಬಟ್ಲು, 1 ಅಕ್ಷತೆ ಬಟ್ಲು, 1 ಪುಟ್ಟ ತಟ್ಟೆ ಪ್ರಸಾದ ಅದು ಇದು ಏನಾದರೂ ಇಡಲಿಕ್ಕೆ. ಇದಿಷ್ಟೂ ಕೂಡ ನನ್ನ ಹತ್ರ ಇದೆ ಆಲ್ರೆಡಿ 3 ಜೊತೆ ಇದೆ. ಬಟ್ ಇದು ಯಾಕೋ ನನಗೆ ಇದು ತೊಗೋಬೇಕು ಅನ್ನಿಸ್ತು. ಸೊ ಮನೆಗೆ ಬಂದು ಮತ್ತೆ ವಾಪಸ್ ಮಕ್ಕಳೆಲ್ಲ ಬರ್ಕೋತಾಯಿದ್ರು, ದುಡ್ಡೆಲ್ಲ ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಅವ್ರು ಹೇಳ್ತಾಯಿದ್ರು ನೇಮ್ ಹಾಕ್ಲಾ ಮೇಡಮ್ ಹಾಗೆ ಹೀಗೆ ಅಂತ. ಸೊ ನೋಡಿ ಎಷ್ಟು ಸಾವಿರ ಆಗಿರ್ಬೋದು ಅಂದಾಜು. ನಿಮಗೇನಾದರೂ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ ಕಮೆಂಟ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಓಕೆನಾ? ಅದಕ್ಕೆ ಎಡಗೈ ಕೊಡ್ತಾ ಇದ್ದೀರಾ? ಎಡಗೈಲಿ ಹೌದಾ? ದೇವ್ರ ಹತ್ರ ಇಟ್ಬಿಟ್ಟು ಕೊಡಿ, ದುಡ್ಡು ತಂದು ಕೊಡ್ತಾ ಇರಿ ಅಂತ. ಚಿಕ್ಕದಿಲ್ವಾ ಬ್ಯಾಗ್? ಆ್ಯಂಟಿ ಬ್ಯಾಗ್ ಇಲ್ವಾ? ಸೊ ಮನೆಗೆ ಬರೋಷ್ಟರಲ್ಲಿ 8 ಗಂಟೆ ಆಗಿಬಿಟ್ಟಿತ್ತು. ಅವ್ರದ್ದೆಲ್ಲ ಓದಬಾರ್ದಾಗಿತ್ತು. ಏನಾದರೂ ಮಾಡಿಕೊಡ್ಬೇಕಲ್ಲ. ನೈಟ್ ಊಟಕ್ಕೆ ಚಪಾತಿ ಇತ್ತು, ಬೆಳಗ್ಗೆ ಮಾಡಿದ್ದು ಚಪಾತಿ ಇತ್ತು. ಹಾಗಾಗಿ ಎಗ್ ಆಫ್ ಬಾಯ್ಲ್ ಮೀನ್ಸ್ ಏನೂ ಹಾಕಿಲ್ಲ, ಈರುಳ್ಳಿ ಟೊಮೆಟೊ ಏನೂ ಹಾಕಿಲ್ಲ, ಪೆಪ್ಪರ್ ಅಚ್ಕಾರದ ಪುಡಿ ಹಾಕಿ ಈ ರೀತಿ ಎಗ್ ದೋಸೆ ಥರ ಮಾಡ್ತಾಯಿದ್ದೀನಿ. ಸೂಪರಾಗಿರುತ್ತೆ. ಏನೂ ಹಾಕ್ದಿರ 1 ಡ್ರಾಪ್ ಆಯಿಲಲ್ಲೇ ಎಗ್ ದೋಸೆ ಆ ಥರ ಆಗಿಬಿಡುತ್ತೆ, ಸೂಪರಾಗುತ್ತೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಮಾಡೋಂಥದ್ದು. ಜೊತೆಗೆ ಎಗ್ ರೈಸ್ ಮಾಡಿದೆ, ಸಿಂಪಲ್ಲಾಗಿ ಎಗ್ ರೈಸ್ ಮಾಡಿದೆ. ಸಖತ್ ಇಷ್ಟ ವಿಕ್ಕಿಗೆ ನಾನು ಮಾಡೋದು. ಸ್ವಲ್ಪ ಅನ್ನ ಮಧ್ಯಾಹ್ನ ನಾನು ಮುದ್ದೆ ಥರ ಮಾಡಿದ್ದೆ, ಹುಡುಡಿಯಾಗಿರಬೇಕಿತ್ತು. ಅದು ಬಿಟ್ಟರೆ ಬೇರೆ ಮಿಕ್ಕಿದೆಲ್ಲ ಪರ್ಫೆಕ್ಟ್ ಆಗಿತ್ತು. ಸೊ ನೋಡಿ ಹೊಗೆ ಹಾಡ್ತಾಯಿದೆ. ಮಾಡಿದಾಗ 8:15 ಸ್ಟಾರ್ಟ್ ಮಾಡಿದೆ. 9 ಗಂಟೆ ಅಷ್ಟರಲ್ಲಿ ಎಗ್ ಆಮ್ಲೆಟ್ ಮತ್ತು ಎಗ್ ರೈಸ್ ಎರಡೂ ಮಾಡಿ ಮುಗಿಸ್ದೆ. ನೋಡಿ ಚಪಾತಿ ಇನ್ನೂ ಇಷ್ಟಿದೆ. ಸತೀಶ್ಗೆ ಅದನ್ನೇ ಬಿಸಿ ಮಾಡಿ ಇಟ್ಟರಾಯ್ತು ಅಂತ ಹೇಳಿ ಬಿಸಿ ಬಿಸಿ ಹಾಕ್ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಯಾಕಂದರೆ ಅವರು ಎಲ್ಲ ಓದು ಬರೆದು ಟೆಸ್ಟು ಅದು ಇದು ಅಂತ ಅಂದ್ಕೊಂಡು ಅವ್ರಿಗೂ ಟೆನ್ಷನ್ ಇರುತ್ತೆ. ಒಂದು 5-10 ನಿಮಿಷ ಅವ್ರಿಗೂ ಫ್ರೀ ಬೇಕಲ್ವ. ಸೊ ಹಾಗಾಗಿ ಎಲ್ಲ ಪ್ಲೇಟ್ಗೆ ಹಾಕಿ ಸೆಕ್ರಿಗೇಟ್ ಮಾಡ್ತಾಯಿದ್ದೀನಿ. ಇಬ್ಬರು ಕಚ್ಚಾಡಿದ್ರೆ ಮುದ್ದೆ ಕೋಲು ತೊಗೊಂಡು ಬಾರಿಸ್ತೀನಿ ಅಂತ ಹೇಳಿದ್ದೆ. ಸೊ ಯಾಕಂದರೆ ಇಬ್ಬರು ಫೈಟಿಂಗ್ ನಿಂತು ಬಿಡ್ತಾರೆ ಗೈಸ್, ಸಣ್ಣ ಮಕ್ಕಳ ಥರ. ನಾನು ಪೆನ್ಸಿಲು ಸ್ಕೇಲು ರಬ್ಬರು ಅಂದ್ಕೊಂಡು. ಸೊ ಇಬ್ರಿಗೂ ಈಗ ಬಿಸಿ ಬಿಸಿ ಎಗ್ ರೈಸ್ ಮತ್ತು ಆಮ್ಲೆಟ್ ಎಲ್ಲ ಹಾಕಿ ಪ್ಲೇಟ್ಗೆ ಸರ್ವ್ ಮಾಡಿಕೊಡ್ತಾಯಿದ್ದೀನಿ. ಮಮ್ಮಿ ಒಂದು 5-10 ನಿಮಿಷ ತಿನ್ನೋ ತನಕ ಟಿ ವಿ ನೋಡ್ತೀವಿ ಮಮ್ಮಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು. ಇಟ್ಸ್ ಓಕೆ, ಪರವಾಗಿಲ್ಲ ಆಯಿತು ಅಂತ ಹೇಳಿ ಇಬ್ರಿಗೂ ಹಾಕಿ ಕೊಟ್ಟು. ಯೂಟ್ಯೂಬಲ್ಲೂ ಕೂಡ ಅದೇ ಅಡುಗೆದು ಅದು ಇದು ಈ ಥರದ್ರೆಲ್ಲ ಇಂಟ್ರೆಸ್ಟ್ ವಿಕ್ಕಿಗೆ. ನಾನು ಹೇಳ್ತಿರ್ತೀನಿ ಅಡುಗೆದು ಬಿಟ್ಟು ಬೇರೆ ಏನಾದರೂ ನೋಡು ಅಂತ. ಅವ್ರ ಪಪ್ಪ ಮಾಡೋದನ್ನು ನೋಡಿ 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 ಅದು ಮೈಂಡ್ ಹೊರಟೋಗಿದೆ. ಈ ಸಲಾಡ್ ಮತ್ತು ಈ ಥರದ್ದೆಲ್ಲ ಸಖತ್ತಾಗಿ ಮಾಡ್ತಾನೆ, ನನಗಿಂತ ತುಂಬ ಚೆನ್ನಾಗಿ ಮಾಡ್ತಾನೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಾನು ಕೂಡ ಹಾಕ್ಕೊಂಡು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀನಿ. ಸತೀಶ್ ಬರೋ ತನಕ ವೆಯ್ಟ್ ಮಾಡೋಕ್ಕಾಗಲಿಲ್ಲ, ಅವ್ರು ಬರೋದು ಲೇಟ್ ಆಗುತ್ತೆ ಅಂತ ಗೊತ್ತಿತ್ತು, ತುಂಬ ನಿದ್ರೆ ಬರ್ತಿತ್ತು. ಸೊ ಇದಾಗಿತ್ತು ಕಂಪ್ಲೀಟ್ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು, ಬಾಯ್.